ಭಜೆ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸಾನುಕ್ರೋಶೋ ಜಿತಕ್ರೋಧಃ ಬ್ರಾಹ್ಮಣ ಪ್ರತಿಪೂಜಕಃ. ಶ್ರೀರಾಮಚಂದ್ರ ಆನಂದ ಪರಿಪೂರ್ಣನಾದವನು, ಆನಂದವನ್ನು ನೀಡುವವನು. ಅದಕ್ಕಾಗಿಯೇ ರಾಮ ಅಂತ ಹೆಸರು. ಮೊನ್ನೆ ತಿಳಿದಿದ್ದೀರಿ, ಮಾ ಅಂದರೆ ಪರಿಮಿತಿ, ಅಮ ಪರಿಮಿತಿ ಇಲ್ಲದ ರ ಆನಂದ ಪರಮಾತ್ಮನಿಗಿದೆ. ಆದ್ದರಿಂದಲೇ ರಾಮ ಅಂತ. ರ ಅಮ, ರ ರಮಣ ಸುಖ, ಅಮ ಅಪರಿಮಿತವಾದದ್ದು ಭಗವಂತನಲ್ಲಿದೆ ಎನ್ನುವುದಕ್ಕಾಗಿ ರಾಮ ಎಂಬುದಾಗಿ ಶ್ರುತಿ ಹೇಳುತ್ತೆ, ವೇದ ಹೇಳುತ್ತದೆ ಅಂತ ಶ್ರೀಮದ್ ಆಚಾರ್ಯರು ಗೀತಾಭಾಷ್ಯದಲ್ಲಿ ತಿಳಿಸ್ತಾರೆ. ಅಂತಹ ಆನಂದರೂಪಿಯಾದ ಶ್ರೀರಾಮ ಆನಂದದಿಂದಲೇ ಇರ್ತಾನೆ ಹೊರತು ಕ್ರೋಧ ಇಲ್ಲ ಅಂತ, ಸಿಟ್ಟಿಲ್ಲ. ಜಿತಕ್ರೋಧ, ಕ್ರೋಧವನ್ನು ಗೆದ್ದವನು ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಶ್ರೀರಾಮಚಂದ್ರನ ಮಹಿಮೆಯನ್ನು, ಅವನ ಸ್ವರೂಪವನ್ನು ಮೊದಲು ತಿಳಿದು ನಾವು ಹೇಗೆ ಅದನ್ನು ಅಳವಡಿಸಿಕೊಳ್ಳಬೇಕು ಅನ್ನುವ ಪ್ರಯತ್ನವನ್ನು ಮಾಡಬೇಕು, ಅದರ ಉಪಾಯವನ್ನು ತಿಳಿಯಬೇಕು. ಮೊದಲನೆಯದಾಗಿ ಕ್ರೋಧವನ್ನು ಗೆಲ್ಲೋದು ಅಂದ್ರೇನು ಅಂತ. ಕ್ರೋಧನೆ ಮಾಡದೇ ಇರೋದು ಕ್ರೋಧವನ್ನು ಗೆಲ್ಲೋದಾ, ಅಥವಾ ಕ್ರೋಧವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಕ್ರೋಧವನ್ನು ಗೆಲ್ಲೋದಾ? ಕ್ರೋಧವನ್ನೇ ಮಾಡದೇ ಇರೋದು ಅನ್ನೋ ಅರ್ಥದಲ್ಲಿ ಕ್ರೋಧವನ್ನು ಗೆಲ್ಲೋದು ಅನ್ನುವುದನ್ನು ಶಾಸ್ತ್ರದಲ್ಲಿ ಹೇಳಿಲ್ಲ. ಎಲ್ಲಿ ಕ್ರೋಧ ಮಾಡಬಾರದೋ ಅಲ್ಲಿ ಕ್ರೋಧವನ್ನು ಮಾಡಬಾರದು, ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡಬೇಕು. ಇದೇ ಗೆಲ್ಲೋದು. ಒಬ್ಬ ವ್ಯಕ್ತಿಯನ್ನು ನನ್ನ ವಶದಲ್ಲಿ ಇಟ್ಕೊಂಡಿದ್ದೇನೆ, ಇದರ ಅರ್ಥ ಎಲ್ಲಿ ಬೇಕೋ ಅಲ್ಲಿ ಅವನನ್ನು ಉಪಯೋಗಿಸ್ತೇನೆ, ಏನು ಬೇಕೋ ಆ ಕೆಲಸ ಹೇಳಿ ಮಾಡಿಸ್ತೇನೆ ಅಂತ ತಾನೇ ಅರ್ಥ. ಕೊಲ್ಲೋದು ಬೇರೆ, ಗೆಲ್ಲೋದು ಬೇರೆ. ಕ್ರೋಧವನ್ನು ಕೊಲ್ಲೋದಲ್ಲ, ಕ್ರೋಧವನ್ನು ಗೆಲ್ಲೋದು. ಗೆದ್ದ ಮೇಲೆ ಆ ವ್ಯಕ್ತಿ ನಮ್ಮ ವಶ ಆದರೆ ಅವನು ಆಳ ಮನುಷ್ಯನಾಗಿರ್ತಾನೆ, ಶತ್ರು. ಒಬ್ಬ ರಾಜ ತನ್ನ ಎದುರು ರಾಜನನ್ನು ಸೋಲಿಸಿದರೆ ಅವನಾಗಲಿ ಅವನ ಮಂತ್ರಿಗಳು, ಅವನ ಸೈನ್ಯ ಎಲ್ಲ ಇವನ ವಶಕ್ಕೆ ಬರುತ್ತೆ. ಬದುಕಿರ್ತಾರೆ, ಇವನ ವಶದಲ್ಲಿರ್ತಾರೆ, ಇವನು ಹೇಳಿದ ಹಾಗೆ ಕೇಳಿಕೊಂಡಿರ್ತಾರೆ. ಹಾಗೆ ಕ್ರೋಧವನ್ನು ಕೊಲ್ಲದೆ ಗೆಲ್ಲೋದು ಅಂದರೆ ಆ ಕ್ರೋಧ ಇವನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರಬೇಕು. ಅರ್ಥಾತ್ ಎಲ್ಲಿ ಬೇಕೋ ಅಲ್ಲಿ ಕ್ರೋಧ ಮಾಡಬಹುದು, ಎಲ್ಲಿ ಬೇಡವೋ ಅಲ್ಲಿ ಬಿಡಬೇಕು. ಕ್ರೋಧದ ಕೈಯಲ್ಲಿ ಇವನ ಮನಸ್ಸಿರಬಾರದು, ಇವನ ಕೈಯಲ್ಲಿ ಕ್ರೋಧ ಇರಬೇಕು. ಇವನ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಬೋದು. ಆ ರೀತಿ ಕ್ರೋಧವನ್ನು ವಶದಲ್ಲಿಟ್ಟುಕೊಳ್ಳುವುದು ಅನ್ನುವ ಅರ್ಥದಲ್ಲಿ ಜಿತಕ್ರೋಧ ಅಂತ.
ಯಾಕೆ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹಾಗೂ ಮೂಲ ಮಹಾಭಾರತದಲ್ಲಿ ದ್ರೌಪದಿ ಯುಧಿಷ್ಠಿರನಿಗೆ ಇದರ ಬಗ್ಗೆ ಹೇಳುತ್ತಾಳೆ. ನೈವ ಕ್ಷಮಾ ಕುಜನತಾ ಸುನೃಪಸ್ಯ ಧರ್ಮ ತಾಂ ತ್ವಂ ವೃಥೈವ ಧೃತವಾನಸಿ ಸರ್ವಕಾಲಂ. ಸಜ್ಜನರಲ್ಲಿ ಕ್ಷಮಾ ಮಾಡಬೇಕಾದದ್ದು ಅತ್ಯಂತ ಯೋಗ್ಯವಾದದ್ದು. ಸಾತ್ವಿಕರು ಸಜ್ಜನರು ಏನೋ ತಪ್ಪು ಮಾಡ್ತಾರೆ ಕೆಲವೊಮ್ಮೆ, ಆವಾಗ ಕ್ಷಮಾ ಮಾಡಬಹುದು. ಯಾಕೆ ನಾಳೆ ಮತ್ತೆ ಸುಧಾರಣೆ ಮಾಡಿಕೊಳ್ತಾರೆ, ಅವರಿಂದ ಸಮಾಜಕ್ಕೆ ಬಹಳಷ್ಟು ಒಳ್ಳೆಯದಾಗತ್ತೆ. ಅಂತಹ ಪರೋಪಕಾರಿಗಳಾದ ನಿರುಪದ್ರವಿಗಳಾದ ಸಜ್ಜನರು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಅದಕ್ಕೆ ಅತಿಯಾದ ಕ್ರೋಧವನ್ನು ಮಾಡಿ ಉಗ್ರವಾದ ಶಿಕ್ಷೆಯನ್ನು ಕೊಡದೆ ಕ್ಷಮಾ ಮಾಡಿ ಸರಿಯಾದ ಮಾರ್ಗದರ್ಶನವನ್ನು ಮಾಡಿ ಸಣ್ಣ ಪುಟ್ಟ ಶಿಕ್ಷೆಗಳನ್ನು ಕೊಟ್ಟು ದಾರಿಗೆ ತರುವುದು ಒಳ್ಳೆಯದು ಅಂತನ್ನುವ ಸಂದೇಶವನ್ನು ಶಾಸ್ತ್ರ ಹೇಳುತ್ತೆ. ಆದರೆ ದುರ್ಜನರ ವಿಷಯದಲ್ಲಿ ಮಾತ್ರ ಕ್ಷಮಾ ಮಾಡೋದಾದರೆ ಕಾ ಪುರುಷೈರ್ ವಿನಶ್ಯೇತ್. ದ್ರೌಪದಿ ಹೇಳ್ತಾಳೆ, ದುಷ್ಟ ಜನರಿಗೆ, ಸ್ವಾರ್ಥಪರರಾದ ವ್ಯಕ್ತಿಗಳಿಗೆ ಅಂಕುಶ ಇಲ್ಲ ಅಂತಾದರೆ ಇಡೀ ಜಗತ್ತನ್ನೇ ಅವರು ಹಾಳು ಮಾಡಿಬಿಡ್ತಾರೆ. ಹಾಗಾದರೆ ಆ ಎಲ್ಲ ದುರ್ಜನರನ್ನು, ಅಧಾರ್ಮಿಕರನ್ನು, ದುಷ್ಟರನ್ನು, ಇನ್ನೊಬ್ಬರಿಗೆ ಉಪದ್ರವ ಕೊಡುವಂತಹ ಸ್ವಭಾವ ಇರುವಂತಹ ದುರುಳರನ್ನು ನಿಗ್ರಹ ಮಾಡಬೇಕಾದದ್ದು, ಅವರ ಮೇಲೆ ಸಿಟ್ಟು ಮಾಡಿ ಉಗ್ರವಾದ ಕ್ರಮವನ್ನು ತೆಗೆದುಕೊಳ್ಳಬೇಕಾದದ್ದು ರಾಜರ ಕರ್ತವ್ಯ. ಆ ದೃಷ್ಟಿಯಲ್ಲಿ ಕ್ರೋಧವನ್ನು ಅಂಥವರ ಮೇಲೆ ಮಾಡಲೇಬೇಕು ಎಂಬುದಾಗಿ ದ್ರೌಪದಿ ಹೇಳುತ್ತಾಳೆ. ಕ್ಷಮಾ ಅನ್ನುವುದರ ಮಹತ್ವ ಬಹಳ ಇದೆ. ಇಡೀ ಜಗತ್ತೇ ಕ್ಷಮಾಗುಣದಿಂದ ಧೃತವಾಗಿದೆ ಅಂತ ಒಂದು ಪ್ರಸಂಗದಲ್ಲಿ ಶುಕ್ರಾಚಾರ್ಯರು ಈ ಮಾತನ್ನು ದೇವಯಾನಿಗೆ ಹೇಳ್ತಾರೆ, ಬಹಳ ಸಿಟ್ಟು ಮಾಡಬೇಡ ಅಂತ. ಶರ್ಮಿಷ್ಠ ದೇವಯಾನಿ ಇವರಿಬ್ಬರ ಮಧ್ಯದಲ್ಲಿ ಜಗಳ ಆದಾಗ ದೇವಯಾನಿಗೆ ಶುಕ್ರಾಚಾರ್ಯರು ಕ್ಷಮಾಗುಣದ ಬಗ್ಗೆ ಬಹಳಷ್ಟು ಉಪದೇಶ ಮಾಡುತ್ತಾರೆ. ಆದರೆ ಅದೆಲ್ಲ ಸಜ್ಜನರ ವಿಷಯದಲ್ಲಿ ಮಾತ್ರ. ದುರ್ಜನರ ವಿಷಯದಲ್ಲಿ ಕ್ರೋಧವನ್ನು ಮಾಡಬೇಕಾದದ್ದೇ. ಹಾಗಾದರೆ ಎಲ್ಲಿ ಬೇಕೋ ಅಲ್ಲಿ ಮಾಡಬೇಕು, ಎಲ್ಲಿ ಬೇಡವೋ ಅಲ್ಲಿ ಬಿಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಅದು ನಮಗೆ ಹೇಳಿ ಕೇಳಿ ಬರೋದಲ್ಲ. ಅದು ಸಿಟ್ಟು ಹೇಳದೆ ಕೇಳದೆ ಬರುತ್ತೆ. ಹಿಟ್ಟು ಬೇಕು ಅಂದರೆ ಬರ್ಬೋದು, ಬೇಡ ಅಂದರೆ ಬಿಡ್ಬೋದು. ಸಿಟ್ಟು ನಮ್ಮನ್ನು ಕೇಳಿ ಬರೋದಿಲ್ಲ. ಹಾಗಾದರೆ ಅದನ್ನು ವಶದಲ್ಲಿ ಇಟ್ಟುಕೊಂಡು ಎಲ್ಲಿ ಮಾಡಬಾರದೋ ಅಲ್ಲಿ ತಡೆದು, ಇಲ್ಲಿ ಬೇಕೋ ಅಲ್ಲಿ ಮಾತ್ರ ಅದನ್ನು ಪ್ರಯೋಗ ಮಾಡಿ ಯಶಸ್ವಿಯಾಗೋದುಂಟಲ್ಲ, ಇದು ಕ್ರೋಧದ ಜಯ. ಆ ದೃಷ್ಟಿಯಲ್ಲಿ ಜಿತಕ್ರೋಧನಾಗಬೇಕು ಅಂತ. ಶ್ರೀರಾಮಚಂದ್ರ ಕ್ರೋಧವನ್ನು ಮಾಡಿದ್ದಾನೆ, ಕೆಲವೊಮ್ಮೆ ಕ್ರೋಧವನ್ನು ತೋರಿಸಿದ್ದಾನೆ. ಯಾವಾಗ ತನ್ನ ದಾಸ, ತನ್ನ ಭಕ್ತ ವರುಣ ಶ್ರೀರಾಮಚಂದ್ರ ಲಂಕೆಗೆ ಹೋಗಬೇಕು ಅಂತ ಬಂದ, ದಕ್ಷಿಣ ಸಮುದ್ರಕ್ಕೆ ಬಂದ, ದಕ್ಷಿಣ ಸಮುದ್ರದ ತೀರದಲ್ಲಿ ಕುಳಿತಿದ್ದಾನೆ. ದಾರಿ ಬಿಡೋ, ನಾನು ಲಂಕೆಗೆ ಹೋಗಬೇಕು ಅಂತ ಕೇಳ್ತಾನೆ ಶ್ರೀರಾಮಚಂದ್ರ. ಎಂತಹ ಅದ್ಭುತವಾದ ಆ ಭಗವಂತನ ಲೀಲೆ, ಅವನ ವೈಭವ, ಅವನ ಶಕ್ತಿ ಸಾಮರ್ಥ್ಯ. ಮಧ್ಯದಲ್ಲಿ ದಾರಿ ಮಾಡಿಕೊಡು, ನಾನು ಹೋಗಬೇಕು ಎಲ್ಲ ಸೈನ್ಯವನ್ನು ಕರೆದುಕೊಂಡು ಅಂತ. ಸಮುದ್ರದಲ್ಲಿ ಈ ರೀತಿ ದಾರಿ ಬಿಟ್ಟು ಹೋಗುವುದು ಸಾಧ್ಯವೇ? ಆದರೆ ಭಗವಂತನಿಗೆ ಅಸಾಧ್ಯ ಏನಲ್ಲ. ರಾಮದೇವರ ಪರಮ ಭಕ್ತರಾದಂತಹ ರಾಮದೇವರ ಸ್ಮರಣೆಯನ್ನು ಮಾಡಿ ರಾಮದೇವರ ಅನುಗ್ರಹಕ್ಕೆ ಪಾತ್ರರಾದ ರಘುವರ್ಯ ತೀರ್ಥರು, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಗುರುಗಳು. ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗ ಮದಾನ್ಮುದ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥಪ್ರದಾಯಕ ಅಂತ. ಭಾರೀ ಪ್ರವಾಹ ಇರುವಂತಹ ಭೀಮಾ ನದಿ ಆ ಮಹಾನುಭಾವರಾದ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಪ್ರಾರ್ಥನೆಗೆ ಓಗೊಟ್ಟು ಕಳ್ಳರು ಹಿಂದೆ ಬೆನ್ನು ಹತ್ತಿದ್ರೆ ಆ ಭೀಮಾ ನದಿಯನ್ನು ದಾಟಬೇಕು ಅಂದರೆ ಭೀಮಾ ನದಿ ದಾರಿ ಕೊಟ್ಟಿದೆ. ಇವರು ದಾಟಿದ್ದಾರೆ. ಹಿಂದೆ ಬರುವ ಕಳ್ಳರಿಗೆ ಮಾತ್ರ ದಾಟಲಿಕ್ಕಾಗಲಿಲ್ಲ. ಪ್ರವಾಹ ಬಂದು
ಅವರಿಗೆ ತಡೆಯಾಗಿದೆ ಎನ್ನುವ ಮಾತನ್ನು ಅವರ ಚರಿತ್ರೆಯಲ್ಲಿ ಕೇಳುತ್ತೇವೆ. ರಾಮಭಕ್ತರಿಗೆ ಈ ಮಹಿಮೆ ಇರುವಾಗ ರಾಮನಿಗೇನು ಅಸಾಧ್ಯ? ಸಮುದ್ರಕ್ಕೆ ದಾರಿ ಬಿಡು ಅಂತ ಕೇಳ್ತಾನೆ. ಆ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರ ವರ್ಣನೆ ಮಾಡ್ತಾರೆ. ಚುಕ್ರೋಧ ರಕ್ತನಯನಂತ ಮಯುಂಜದಬ್ಧೌ, ಕೆಂಪು ಕಣ್ಣಿನಿಂದ ನೋಡಿದನಂತೆ ಸಮುದ್ರವನ್ನು, ವರುಣನನ್ನು. ಸಕ್ರೋಧ ದೀಪ್ತ ನಯನಂತ ಹತಃಪರಸ್ಯ ಶೋಷಂ ಕ್ಷಣಾದುಪಗತೋ ಧನುಜಾದಿ ಸತ್ವೈ. ಆ ಪರಮಾತ್ಮನ ಕೆಂಗಣ್ಣು ಸಿಟ್ಟಿನಿಂದ ಶ್ರೀರಾಮಚಂದ್ರ ಒಂದು ಬಾರಿ ಸಮುದ್ರದ ಕಡೆಗೆ ನೋಡಿದರೆ ಆ ಪರಮಾತ್ಮನ ಕ್ರೋಧದಿಂದ ಸಹಿತವಾದ ಆ ಕಣ್ಣಿನಿಂದ ಬಂದ ಶಾಖ, ಆ ಕಿಡಿ, ಆ ತಾಪವನ್ನು ತಡೆದುಕೊಳ್ಳಲಿಕ್ಕಾಗದೆ ಸಮುದ್ರವೂ ಒಣಗಿದೆ, ಒಳಗಿರುವ ಪ್ರಾಣಿಗಳೂ ಒಣಗಿ ಹೋಗಿವೆ. ಅಷ್ಟು ಉಗ್ರವಾದ ತನ್ನ ದೃಷ್ಟಿಯಿಂದ ಪರಮಾತ್ಮ ಸಮುದ್ರವನ್ನು ನೋಡಿದ ಎಂಬುದಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ವರ್ಣನೆ ಮಾಡುತ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿಯೂ ಇದೆ. ಜಿತಕ್ರೋಧ ಅಂತ ರಾಮಾಯಣ ಹೇಳುತ್ತದೆ, ಕ್ರೋಧ ಇಲ್ಲ ಅಂತ. ಕ್ರೋಧದಿಂದ ಸಮುದ್ರವನ್ನು ನೋಡಿದ, ಸಮುದ್ರವನ್ನೇ ಒಣಗಿಸಲು ಹೊರಟ, ಆಗ ವರುಣ ಓಡಿ ಬಂದು ಶರಣಾಗತನಾದ ಅಂತ ಇದೆ. ಹಾಗಾದರೆ ಕ್ರೋಧ ಮಾಡಿದನ ಬಿಟ್ನ? ಇದೇ ಜಿತಕ್ರೋಧ, ಕ್ರೋಧವನ್ನು ಗೆದ್ದವನು. ಒಂದು ಕ್ಷಣ, ಒಂದೇ ಕ್ಷಣದಲ್ಲಿ, ಕ್ಷಣ ಅಂತಂತಿದೆ ತಾತ್ಪರ್ಯ ನಿರ್ಣಯದಲ್ಲಿ, ಶೋಷಂ ಕ್ಷಣಾದುಪಗತಃ ಧನುಜಾದಿ ಸತ್ವೈ, ಒಂದೇ ಕ್ಷಣದೊಳಗೆ ಒಣಗಿ ಹೋಗ್ತಾ ಇದೆ. ಕೂಡಲೇ ಬಂದು ಶರಣಾಗತನಾದ. ಅಷ್ಟೇ ಶೀಘ್ರದಲ್ಲಿ ಭಗವಂತ ವರುಣನ ಮೇಲೆ ಪ್ರೀತಿಯಿಂದ ಅನುಗ್ರಹವನ್ನೂ ಮಾಡಿದ್ದಾನೆ. ಕ್ರೋಧವನ್ನು ಗೆದ್ದಿದ್ದಿಲ್ಲ ಅಂದರೆ ಇದೆಲ್ಲ ಆಗುವುದಿಲ್ಲ. 3 ದಿವಸ ಪರಮಾತ್ಮ ಕಾಯ್ದಿದ್ದಾನೆ. 3 ದಿವಸ ಆದರೂ ನೀನು ಬಂದು ಭೇಟಿಯಾಗಿಲ್ಲ, ಶರಣಾಗತನಾಗಿಲ್ಲ, ಪ್ರಾರ್ಥನೆಯನ್ನು ಸಲ್ಲಿಸಿಲ್ಲ ಅಂತ ಕ್ರೋಧ ಬಂದದ್ದು ಅವನು ಬಂದ ತಕ್ಷಣ ಈಗ ನೆನಪಾಯ್ತಾ ನಿನಗೆ ಅಂತ ಇನ್ನಷ್ಟು ಜೋರಾಗಿ ಸಿಟ್ಟಿನಿಂದ ಅವನನ್ನು ಬೈದು ಶಿಕ್ಷೆ ಕೊಡಬಹುದಾಗಿತ್ತು. ಆದರೆ ಭಗವಂತ ಅದನ್ನು ಮಾಡಲಿಲ್ಲ. ಯಾಕೆ ಅಂದರೆ ಇವನು ಸಜ್ಜನ. ವರುಣ ಪರಮಭಕ್ತ, ಭಗವಂತನ ದಾಸ, ಪರಮಾತ್ಮನ ಆಜ್ಞೆಯಂತೆಯೇ ಸಮುದ್ರಕ್ಕೆ ಅಭಿಮಾನಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದವನು. ಹಾಗಾಗಿ ಭಗವಂತ ಕೂಡಲೇ ಅವನನ್ನು ಕ್ಷಮಿಸಿದ್ದಾನೆ. ಸ್ವಲ್ಪ ಹೊತ್ತು ಮಾತ್ರ ಕ್ರೋಧವನ್ನು ತೋರಿಸಿದ, ಮತ್ತೆ ಕ್ಷಮಾವನ್ನು ಮಾಡಿದ್ದಾನೆ. ಆ ಕ್ರೋಧವೂ ಕೂಡ ಎಂತಹ ಕ್ರೋಧ ಅಂದರೆ ದೇವರಿಗೆ ಸಂತಾಪ ಇಲ್ಲ. ಸಾಮಾನ್ಯವಾಗಿ ನೀವೆಲ್ಲ ನೆನಪು ಮಾಡಿಕೊಳ್ಳಿ, ಯಾವಾಗ ನಿಮಗೆ ಸಿಟ್ಟು ಬಂದಿರ್ತದೆ ಅಂತ. ಹೇಗಿರುತ್ತೆ ಆ ಅವಸ್ಥೆ? ಮೈಯೆಲ್ಲ ಬಿಸಿ ಆಗ್ತದೆ. ಮೈಯೆಲ್ಲ ಬಿಸಿಯಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದಕ್ಕಿಂತಲೂ ನಮಗೇ ಹೆಚ್ಚು ತೊಂದರೆಯಾಗಿರುತ್ತದೆ. ಬಹಳ ಸಿಟ್ಟು ಬಂದಾಗ ನಡುಗುತ್ತಾನೆ ಮನುಷ್ಯ, ಮೈ ಕೆಂಪಾಗತ್ತೆ, ರಕ್ತ ಕುದಿಯತ್ತೆ, ತಲೆ ಬಿಸಿ ಆಗ್ತದೆ. ಈ ತರಹದ ಕ್ರೋಧ ಭಗವಂತನಿಗೆ ಉಂಟೋ ಅಂತ ಇಲ್ಲ. ಅವನು ರಾಮ, ಆನಂದ ರೂಪ, ಸಂತಾಪ ರೂಪವಾದ ಕ್ರೋಧ ಪರಮಾತ್ಮನಿಗೆ ಸರ್ವಥಾ ಇಲ್ಲವೇ ಇಲ್ಲ. ಆ ಕ್ರೋಧವಂತೂ ದೇವರಿಂದ ದೂರ. ಕ್ರೋಧ ಇದೆ. ಏನು ಕ್ರೋಧ ಅಂದರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಬೇಕು ಅಂತ ದೇವರು ಸಂಕಲ್ಪ ಮಾಡುತ್ತಾನೆ. ಇದೇ ಕ್ರೋಧ, ದೇವರಲ್ಲಿರುವ ಕ್ರೋಧ ಅಂದರೆ. ಯಾದವಾರ್ಯರು ಹೇಳುತ್ತಾರೆ, ಸಂತಾಪ ರೂಪ ಕ್ರೋಧ ನ ಪ್ರತೀಪ ಬುದ್ಧಿ. ಅವನು ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಬೇಕು ಅಂತ ದೇವರು ಸಂಕಲ್ಪ ಮಾಡ್ತಾನಲ್ಲ, ಅದೇ ದೇವರು ಮಾಡೋ ಸಿಟ್ಟು ಅಂದರೆ, ಬೇರೆ ಏನಲ್ಲ. ಯಾಕೆಂದರೆ ದೇವರಿಗೆ ಕ್ರೋಧ ಇಲ್ಲ ಅಂತ ಇಷ್ಟು ಗೊತ್ತಾಗಿಬಿಟ್ರೆ ಸಾಕು ಜನಗಳಿಗೆ. ಹಾಗಾದರೆ ನಾವು ಏನು ತಪ್ಪು ಮಾಡಿದರೂ ನಡೀತದೆ. ಸಿಟ್ಟು ಬಂದರೆ ತಾನೇ ನಮಗೆ ಕಷ್ಟ ಕೊಡಬೇಕು, ನರಕ ಕೊಡಬೇಕು. ಅವನಿಗೆ ಸಿಟ್ಟಿಲ್ಲ ಅಂದರೆ, ಯಾವಾಗಲೂ ಕ್ಷಮಾನೇ ಮಾಡೋದಾದರೆ ನಾವೇನು ತಪ್ಪು ಮಾಡಿದರೂ ನಡೆಯುತ್ತೆ ಅಂತ. ಅವಶ್ಯವಾಗಿ ದೇವರಿಗೆ ಕ್ರೋಧ ಇದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತಹ ದೃಢವಾದ ಸಂಕಲ್ಪ ಇದೆ, ಅದೇ ಕ್ರೋಧ. ಆ ತರಹದ ಕ್ರೋಧ ಪರಮಾತ್ಮನಿಗೆ ಉಂಟು. ವರುಣ ಕೂಡಲೇ ಬಂದು ಶರಣಾಗತನಾಗಲಿಲ್ಲ ಅನ್ನುವುದಕ್ಕಾಗಿ ತಾತ್ಕಾಲಿಕವಾಗಿ ಅವನಿಗೆ ಹೆದರಿಸಬೇಕು ಅನ್ನೋ ಸಂಕಲ್ಪ ಮಾಡಿದ, ಅದೇ ಕ್ರೋಧ. ಶರಣಾಗತನಾದ,
ಕೂಡಲೇ ಅವನನ್ನು ಕ್ಷಮಾ ಮಾಡಿದ್ದಾನೆ. ಅವನು ಮಾಡಿದ ಪ್ರಾರ್ಥನೆ ಇಷ್ಟೇ: ನಾನು ದಾರಿ ಬಿಡಬಹುದು, ನೀನು ಸುಲಭವಾಗಿ ಎಲ್ಲರನ್ನ ಕರೆದುಕೊಂಡು ದಾಟಿ ರಾವಣನನ್ನು ಗೆದ್ದು ಬರಬಹುದು, ಆದರೆ ಮುಂದೆ ಬರುವ ಜನರಿಗೆ ನಿನ್ನ ಕೀರ್ತಿ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ, ಈ ಇತಿಹಾಸ ದಾಖಲಾಗಿ ಉಳಿಯೋದಿಲ್ಲ. ನಾನು ಸರದೆ ಮತ್ತೆ ಸೇರಿಕೊಂಡೆ. ಇಲ್ಲಿ ರಾಮ ಹೋಗಿ ಬಂದ ಅಂತ ಮುಂದಿನವರಿಗೆ ಗೊತ್ತಾಗೋದು ಹೇಗೆ? ನೀನು ಸೇತುವೆಯನ್ನು ಕಟ್ಟಿದರೆ ಅದೇನು ಸಣ್ಣ ಕೆಲಸ ಅಲ್ಲ. ಸಮುದ್ರದಲ್ಲಿ ಸೇತುವೆ ಕಟ್ಟೋದು ಅಂದರೆ ಬಹಳ ದೊಡ್ಡ ಕೆಲಸ. ಅದು ಶಾಶ್ವತವಾಗಿ ನಿನ್ನ ಕೀರ್ತಿಯನ್ನು ಮುಂದಿನವರು ಸ್ಮರಣೆ ಮಾಡೋದಕ್ಕೆ ಅನುಕೂಲವಾಗತ್ತೆ. ಅದಕ್ಕಾಗಿ ನೀನು ಕಾಮಂ ಪ್ರಯಾಹಿ ಜಹಿ ವಿಶ್ರವಸೋವಮೇಹಂ ಬಧ್ನೀಹಿ ಸೇತುಮಿಹತೆ ಯಶಸೋ ವಿತತ್ಯೈ. ಕಾಮಂ ಪ್ರಯಾಹಿ, ಅವಶ್ಯವಾಗಿ ನೀನು ಲಂಕಾಪಟ್ಟಣಕ್ಕೆ ಪ್ರಯಾಣ ಬೆಳೆಸು. ಜಹಿ ವಿಶ್ರವಸೋವಮೇಹಂ, ಆ ವಿಶ್ರವಸ್ ಎಂಬ ಋಷಿಯ ಮಗ ಅನ್ನೋದಿಲ್ಲ, ಅವನ ಹೊಟ್ಟೆಯಿಂದ ಬಿದ್ದ ಹೊಲಸು ಆ ರಾವಣ ಅಂತ, ಅವಮೇಹ ಅಂತ. ಕಾಮಂ ಪ್ರಯಾಹಿ ಜಹಿ ವಿಶ್ರವಸೋವಮೇಹಂ ತ್ರೈಲೋಕ್ಯ ರಾವಣಮವಾಪ್ನುಹಿ ವೀರಪತ್ನೀಂ ಬಧ್ನೀಹಿ ಸೇತುಮಿಹತೆ ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ. ಮುಂದೆ ಬರುವಂತಹ ರಾಜ ಮಹಾರಾಜರುಗಳೆಲ್ಲ ಈ ನಿನ್ನ ಅದ್ಭುತವಾದ ಸೇತುಬಂಧನದ ಮಹಿಮೆಯನ್ನು ಕೊಂಡಾಡ್ತಾರೆ, ಹೊಗಳುತ್ತಾರೆ. ಇದನ್ನು ದರ್ಶನ ಪಡೆದು ಭಾಗ್ಯವನ್ನು ಅನುಭವಿಸ್ತಾರೆ. ಯಶಸೋ ವಿತತ್ಯೈ ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ. ಮುಂದೆ ಬರುವಂತಹ ರಾಜ ಮಹಾರಾಜರುಗಳೆಲ್ಲ ಈ ನಿನ್ನ ಅದ್ಭುತವಾದ ಸೇತುಬಂಧನದ ಮಹಿಮೆಯನ್ನು ಕೊಂಡಾಡ್ತಾರೆ, ಹೊಗಳುತ್ತಾರೆ. ಇದನ್ನು ದರ್ಶನ ಪಡೆದು ಭಾಗ್ಯವನ್ನು ಅನುಭವಿಸ್ತಾರೆ, ಆನಂದ ಪಡ್ತಾರೆ. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತಿದೆ. ನಾನಾ ರೀತಿಯಿಂದ ಬ್ರಹ್ಮಹತ್ಯೆ ಮನುಷ್ಯನಿಂದ ನಡೆಯುತ್ತೆ. ನೇರವಾಗಿ ಈ ಜನ್ಮದಲ್ಲಿಯೋ ಜನ್ಮಾಂತರದಲ್ಲಿಯೋ ಬ್ರಹ್ಮಹತ್ಯೆಯನ್ನೇ ಮಾಡಿರಬಹುದು. ಅಂತಹ ಬ್ರಹ್ಮಹತ್ಯೆಯನ್ನು ಈ ಜನ್ಮದಲ್ಲಿ ಅಂತೂ ಮಾಡಿಲ್ಲ ಅಂತ ಇಟ್ಕೊಂಡಿದ್ದರೂ ಕೂಡ ದೊಡ್ಡವರ ತಿರಸ್ಕಾರ ಮಾಡೋದು, ಅವರ ಆಜ್ಞೆಯ ಉಲ್ಲಂಘನೆ ಮಾಡೋದು, ಅವರ ಮನಸ್ಸಿಗೆ ನೋವಾಗುವಂತೆ ಮಾಡೋದು, ಅವರ ಬಗ್ಗೆ ತಪ್ಪಾಗಿ ಪ್ರಚಾರವನ್ನು ಮಾಡಿ ಅಪಕೀರ್ತಿ ತರುವ ಕೆಲಸ ಮಾಡಿದರೆ ಅದು ಕೊಂದಾಗೇನೆ ಲೆಕ್ಕ. ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ. ಸಜ್ಜನರ ಬಗ್ಗೆ ಅಪಪ್ರಚಾರವನ್ನು ಮಾಡಿ ಅವರಿಗೆ ಅಪಕೀರ್ತಿ ಬರುವಂತೆ ಮಾಡಿದರೂ ಒಂದು ರೀತಿಯ ಬ್ರಹ್ಮಹತ್ಯೆ. ಅವರ ಆಜ್ಞೆಯ ಉಲ್ಲಂಘನೆ ಮಾಡೋದು ಬ್ರಹ್ಮಹತ್ಯೆ. ನಾನಾ ರೀತಿಯ ಬ್ರಹ್ಮಹತ್ಯೆಗಳನ್ನು ಮೊನ್ನೆ ಕೇಳಿದ್ದೀರಿ. ಅನೇಕ ರೀತಿಯ ಅಪರಾಧಗಳನ್ನು ನಾವು ಮಾಡಿದಾಗ ಅವುಗಳನ್ನೆಲ್ಲ ಬ್ರಹ್ಮಹತ್ಯೆ ಅಂತ. ಇಷ್ಟು ಮಾತ್ರ ಅಲ್ಲದೆ ಎಷ್ಟೆಷ್ಟೋ ಜನ್ಮಗಳಲ್ಲಿ ಏನೇನೋ ಬ್ರಹ್ಮಹತ್ಯಾದಿ ದೋಷಗಳನ್ನು ಮಾಡಿರ್ತಾನೆ ಮನುಷ್ಯ. ಆದರೆ ಶ್ರೀರಾಮಚಂದ್ರ ಮಾಡಿದ ಆ ಸೇತುವೆ, ಅದನ್ನು ದರ್ಶನ ಮಾಡೋದು ಅಂದರೆ ಏನು? ಸುಮ್ಮನೆ ದರ್ಶನ ಮಾಡೋದಲ್ಲ. ಹೇಗೆ ದರ್ಶನ ಮಾಡಬೇಕು ಅನ್ನುವುದನ್ನು ಹೇಳಿದ್ದಾರೆ ವ್ಯಾಸರಾಜರು ಹಾಗೂ ವಿದ್ಯಾಧೀಶ ತೀರ್ಥರು. ಅದರ ಬಗ್ಗೆ ತಿಳಿಸಿಕೊಡ್ತಾರೆ. ಯಾವಾಗ ವ್ಯಾಸರಾಜರು ನ್ಯಾಯಾಮೃತದಲ್ಲಿ, ವಿದ್ಯಾಧೀಶ ತೀರ್ಥರು ವಾಕ್ಯಾರ್ಥ ಚಂದ್ರಿಕಾ ಗ್ರಂಥದಲ್ಲಿ ಹೇಳ್ತಾರೆ, ನಡೀತಾ ಹೋಗಬೇಕು. ಸುಮ್ಮನೆ ನೇರವಾಗಿ ಫ್ಲೈಟಲ್ಲಿ ಹೋಗಿ ಹೆಲಿಕಾಪ್ಟರಲ್ಲೇ ಕುಳಿತು ದರ್ಶನ ಮಾಡ್ಕೊಂಡು ಬಂದರೆ ಅಲ್ಲ. ನಿಮ್ಮ ಮನೆಯಿಂದ ನಡೀತಾ ಹೋಗಬೇಕು, ಕಾಲಲ್ಲಿ ಚಪ್ಪಲಿ ಇಲ್ಲದೆ. ದೂರದೇಶ ಗಮನ, ಛತ್ರಪಾದುಕಾ ವರ್ಜನ. ಬಿಸಿಲಲ್ಲಿ ಹಾಗೇ ಹೋಗಬೇಕು, ತಲೆಯ ಮೇಲೆ ಛತ್ರಿ ಇರಬಾರದು, ಕಾಲಲ್ಲಿ ಚಪ್ಪಲಿ ಇರಬಾರದು. ಸ್ವಕೃತ ದೋಷೋದ್ಘೋಷಣ. ಅಲ್ಲಿ ರಾಮೇಶ್ವರಕ್ಕೆ ಹೋಗಿ ನಿಮಗೆ ಯಾವ ಭಾಷೆ ಬರ್ತದೆ ಆ ಭಾಷೆಯ ಜನರನ್ನು ಕೂಡಿಸಿ ನೀವೇನು ತಪ್ಪು ಮಾಡಿದ್ದೀರಿ ಅನ್ನೋದನ್ನು ಹೇಳಬೇಕು. ಬೇಕಾದಷ್ಟು ಜನ ಬರಲಿ ಹೇಳ್ತೀನಿ ಅಂತ. ಯಾಕಂದರೆ ಅವರಿಗೆ ಅಲ್ಲಿದ್ದವರಿಗೆ ಕನ್ನಡ ತಿಳಿಯೋದಿಲ್ಲ, ಹೇಳಿಬಿಡೋದು. ಅದಲ್ಲ, ನಿಮ್ಮ ಜೊತೆಗೆ ಬಂದಿರ್ತಾರಲ್ಲ ನಿಮ್ಮ ಭಾಷೆ ತಿಳಿಯುವವರು, ನಿಮ್ಮ ಭಾಷೆ ತಿಳಿಯುವವರ ಮುಂದೆ ನಿಮ್ಮ ದೋಷವನ್ನು ಹೇಳಿಕೊಳ್ಳಬೇಕು. ಆ ರೀತಿ ಹೇಳಿಕೊಂಡು ಭಕ್ತಿಯಿಂದ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿ ಸೇತು ದರ್ಶನವನ್ನು ಮಾಡಿದರೆ ಪಾಪಗಳ ಪರಿಹಾರ ಆಗ್ತದೆ, ಬ್ರಹ್ಮಹತ್ಯಾ ನಿವೃತ್ತಿ ಆಗ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ.
ಅಂತೂ ಅಂತಹ ಮುಂದೆ ಬರುವ ಕೋಟಿ ಕೋಟಿ ಭಕ್ತರಿಗೆ ಸೇತು ದರ್ಶನದಿಂದ ಬ್ರಹ್ಮಹತ್ಯ ನಿವೃತ್ತಿಯಾಗಬೇಕು. ಆ ಮಹಿಮೆಯನ್ನು ಅವರು ಕೊಂಡಾಡಬೇಕು. ಗಾಯಂತಿ ದಿಗ್ವಿಜಯಿನೋ ಯಮುಪೇತ್ಯ ಭೂಪಾಹ. ಆ ರೀತಿ ಮುಂಬರುವ ಜನರಿಗೆ ಉದ್ಧಾರ ಆಗಬೇಕು ಅಂದರೆ ನೀನು ಸುಮ್ಮನೆ ದಾಟಿ ಹೋದರೆ ಅದು ನಿನ್ನ ಮಹಿಮೆ ದೊಡ್ಡದು. ಆದರೆ ಮುಂದಿನ ಜನಕ್ಕೆ ಈ ಲಾಭ ಮಾಡಿಕೊಡುವುದಕ್ಕಾಗಿ ದಯಮಾಡಿ ಸಾನುಕ್ರೋಶಃ ನನ್ನ ಮೇಲೆ ದಯಮಾಡಿ ಸೇತು ಬಂಧನವನ್ನು ಮಾಡಿ ನೀನು ಹೋಗು ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ ವರುಣ. ತಥಾಸ್ತು ಅಂತ ಕ್ಷಮಾ ಮಾಡಿ ಅವನ ಮಾತಿಗೆ ಪರಮಾತ್ಮ ಸ್ವೀಕಾರವನ್ನು ಮಾಡಿ ಸೇತುಬಂಧನವನ್ನು ಮಾಡುತ್ತಾನೆ. ಇದು ಜಿತಕ್ರೋಧ. ಏನಿಲ್ಲ, ನಾನು ಹೇಳಿದ್ದೇನೆ ದಾರಿ ಬಿಡಬೇಕು ಅಂತ ಬಿಟ್ಟೇ ಆಗಬೇಕು. ಬಿಟ್ಟಿಲ್ಲ ಅಂದರೆ ನಿನ್ನ ಸಂಹಾರನೆ ಮಾಡ್ತೀನಿ ಎನ್ಬೋದಾಗಿತ್ತು. ಮಾಡಲಿಲ್ಲ, ಯಾಕೆಂದರೆ ಅವನು ಸಜ್ಜನ. ತಾತ್ಕಾಲಿಕವಾಗಿ ಅವನು ಬಂದು ಪ್ರಾರ್ಥಿಸಿಲ್ಲ ಅನ್ನುವುದಕ್ಕೆ ಮಾತ್ರ ತನ್ನ ಮಹಿಮೆಯನ್ನು ತೋರಿಸಿದ, ಬಿಟ್ಟರೆ ಅವನನ್ನು ಕ್ಷಮಾ ಮಾಡಿದ. ಇದು ಕ್ರೋಧದ ಜಯ. ಜಿತಕ್ರೋಧ. ಕ್ರೋಧವೇ ಇಲ್ಲ ಅಂತ ಹೇಳಿದ್ದಾರೆ, ಕ್ರೋಧ ತೋರಿಸಿದ ಅಂತ ಯಾರೂ ತಪ್ಪು ತಿಳಿಯಬೇಡಿ. ಕ್ರೋಧವನ್ನು ಗೆದ್ದವನು ಶ್ರೀರಾಮ ಅನ್ನುವುದಕ್ಕೆ ಇದು ಉದಾಹರಣೆ. ಈ ತರಹ ಶ್ರೀರಾಮಚಂದ್ರನ ಆ ಜಿತಕ್ರೋಧತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಕ್ರೋಧ ಅನ್ನುವ ಶಬ್ದ ಏನಿದೆ ನೋಡಿ, ಇದನ್ನು ಸ್ವಲ್ಪ ಬಿಡಿಸಿ. ಇದಕ್ಕೆ ನಿರ್ವಚನ ಮಾಡೋದು ಅಂತಾರೆ. ಕರೋಧ, ಕ್ರೋಧ ಅಂತ. ಕ ಅಂದರೆ ಸುಖ. ಸಂಸ್ಕೃತ ಭಾಷೆಯಲ್ಲಿ ಕ ಅಂದರೆ ಸುಖ. ಕ ಅಂದರೆ ಯಾಕೆ ಸುಖ ಅಂದರೆ, ಕ ಅನ್ನುವ ಶಬ್ದದ ಮೂಲ ಧಾತು ಕೈ ಶಬ್ದೆ ಅಂತ. ಕೈ ಶಬ್ದ ಅಂದರೆ ನಿಮ್ಮ ಕನ್ನಡದ ಕೈ ಶಬ್ದ ಅಲ್ಲ, ಅದು ಬೇರೆ ಅರ್ಥದಲ್ಲಿ ಬರ್ತದೆ. ಕೈ ಅಂತ ಧಾತು, ಅದರ ಅರ್ಥ ಶಬ್ದ ಮಾಡೋದು ಅಂತ. ಮನುಷ್ಯನಿಗೆ ಆನಂದವಾದಾಗ ಶಬ್ದ ಮಾಡ್ತಾನೆ, ಜೋರಾಗಿ ಅಟ್ಟಹಾಸ ಮಾಡ್ತಾನೆ, ಹಾಡ್ತಾನೆ. ಹಾಗಾಗಿ ಆನಂದದ ಶಬ್ದಗಳು ಹೊರಗೆ ಬರುವಂತೆ ಮಾಡುವುದಕ್ಕೆ ಒಳಗಿನ ಆನಂದವೇ ಕಾರಣ. ಆದ್ದರಿಂದ ಅದಕ್ಕೆ ಕ ಅಂತ ಕರೀತಾರೆ. ಅಂತಹ ಆನಂದ ಇದು ಕ. ಅದರ ರೋಧ ಅಂದರೆ ಪ್ರತಿರೋಧ, ತಡೆ. ಕ ಆನಂದದ ರೋಧ, ಪ್ರತಿರೋಧ ಯಾವುದರಿಂದ ಆಗತ್ತೋ ಅದು ಕ್ರೋಧ. ದೇವರ ಆನಂದಕ್ಕೆ ರೋಧ ಇಲ್ಲ, ತಪ್ಪು ಮಾಡಿದವರ ಆನಂದಕ್ಕೆ ಪರಮಾತ್ಮನಿಂದ ಪ್ರತಿರೋಧ ಇದೆ. ನಮ್ಮೆಲ್ಲರ ಕ್ರೋಧ ಹಾಗಿರೋದಿಲ್ಲ. ಇನ್ನೊಬ್ಬರಿಗೆ ಎಷ್ಟು ಆನಂದದ ಪ್ರತಿರೋಧವಾಗತ್ತೋ ಬಿಡತ್ತೋ, ಯಾರು ಕ್ರೋಧ ಮಾಡ್ತಾನಲ್ಲ ಅವನ ಆನಂದಕ್ಕೇನೆ ಪ್ರತಿರೋಧ ಆಗತ್ತೆ, ಅವನಿಗೇ ತಳಮಳ ಆಗ್ತದೆ, ಸಂತಾಪ ಆಗತ್ತೆ. ನಮ್ಮೆಲ್ಲರ ಕ್ರೋಧ ಅಂದರೆ ಆ ತರಹದ ಕ್ರೋಧ. ಆದ್ದರಿಂದಲೇ ನಾವು ಅಜಿತ ಕ್ರೋಧರು, ಕ್ರೋಧ ಗೆದ್ದವರಲ್ಲ ನಾವು. ಕ್ರೋಧ ಇದು ನಮ್ಮನ್ನು ಗೆಲ್ತದೆ. ಕ್ರೋಧದಿಂದ ನಮ್ಮ ಮನಸ್ಸು ಸಂತಪ್ತವಾಗತ್ತೆ ಅಂದರೆ ನಮ್ಮನ್ನು ಕ್ರೋಧ ಗೆದ್ದ ಹಾಗೆ, ನಮ್ಮನ್ನು ಕ್ರೋಧ ಆಳಿದ ಹಾಗೆ. ಆದರೆ ಭಗವಂತನ ಕ್ರೋಧ ಮಾತ್ರ ಇನ್ನೊಬ್ಬರಿಗೆ ಮಾತ್ರ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುತ್ತೆ. ಆದ್ದರಿಂದ ಅವನು ಕ್ರೋಧವನ್ನು ಗೆದ್ದವ. ಹಾಗಾಗಿ ಜಿತಕ್ರೋಧ ಅಂತ. ಈ ದೃಷ್ಟಿಯಲ್ಲಿ ಮನುಷ್ಯ ತಾನು ಕ್ರೋಧವನ್ನು ಗೆಲ್ಲಬೇಕು. ಎಷ್ಟು ಬೇಕೋ ಅಷ್ಟನ್ನೇ, ಯಾವಾಗ ಬೇಕೋ ಆವಾಗ ಮಾತ್ರ. ತಪ್ಪು ಮಾಡಿದವರ ಮೇಲೆ ಮಾತ್ರ, ತಪ್ಪು ಎಷ್ಟು ಪ್ರಮಾಣದಲ್ಲಿದೆ ಅಷ್ಟು ಮಾತ್ರ ಕ್ರೋಧವನ್ನು ಮಾಡಬೇಕು. ಇದೇ ಕ್ರೋಧವನ್ನು ಗೆಲ್ಲೋದು. ಅದು ಗೆಲ್ಲಬೇಕಾಗಿದ್ದರೆ ಶ್ರೀರಾಮಚಂದ್ರನನ್ನು ನಾವು ಉಪಾಸನೆ ಮಾಡಬೇಕು. ಚಿತಕ್ರೋಧನಾಗಿದ್ದಾನೆ ಅಂತನ್ನುವುದನ್ನು ನೆನೆಸ್ತಾ ಆ ರಾಮನಾಮ ಸ್ಮರಣವನ್ನು ಮಾಡಿದರೆ ನಮಗೂ ಕ್ರೋಧವನ್ನು ತಕ್ಕ ಮಟ್ಟಿಗೆ ಗೆಲ್ಲುವುದಕ್ಕೆ ದೇವರು ಶಕ್ತಿಯನ್ನು ಕೊಡ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಆ ಜಿತಕ್ರೋಧತೆ ಅಂತ. ಭಗವಂತನ ಮಡದಿಯಾದ ಮಹಾಲಕ್ಷ್ಮೀದೇವಿ ಶ್ರೀ ಸೂಕ್ತದ ಪಠನವನ್ನು ಯಾರು ಚೆನ್ನಾಗಿ ಮಾಡ್ತಾರೆ, ಮಹಾಲಕ್ಷ್ಮೀದೇವಿಯ ಸ್ಮರಣೆಯನ್ನಾದರೂ ಚೆನ್ನಾಗಿ ಮಾಡ್ತಾರೆ, ಅವಳ ಮಹಿಮೆಯನ್ನು ತಿಳಿದು ಭಕ್ತಿಯಿಂದ ಅವಳ ಸ್ತೋತ್ರವನ್ನು ಹೇಳ್ತಾರೆ, ಅಂಥವರಿಗೂ ಕೂಡ ಕ್ರೋಧದ ಜಯವಾಗತ್ತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನಾಶುಭಾಮತಿ ಅಂತ. ಆ ರೀತಿ ಮಹಾಲಕ್ಷ್ಮಿಯ ಉಪಾಸನೆ ಮಾಡಿದರೆ ಕ್ರೋಧವನ್ನು ಗೆಲ್ಲಬಹುದು ಅಂತ ತಿಳಿಸಿಕೊಟ್ಟಿದ್ದಾರೆ.
ಶ್ರೀರಾಮಚಂದ್ರನನ್ನು ಜಿತಕ್ರೋಧ ಅಂತ ಉಪಾಸನೆ ಮಾಡೋದು, ಮಹಾಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡಿ ಅವಳ ಅನುಗ್ರಹವನ್ನು ಪಡೆಯೋದು, ಅದರಿಂದಲೂ ಕ್ರೋಧವನ್ನು ಗೆಲ್ಲುವುದಕ್ಕೆ ಸಾಧ್ಯ. ಶ್ರೀಮದ್ ಆಚಾರ್ಯರು ಇದನ್ನು ಹೇಳ್ತಾರೆ, ವೇದ ಮಂತ್ರದಲ್ಲಿಯೂ ಇದೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತನ್ನಮಾಮಿ. ಷಡ್ವರ್ಗ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ 6 ದೋಷಗಳನ್ನು ಕಳೆದುಕೊಂಡು ಪರಮಾತ್ಮನ ಉಪಾಸನೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಶಾಂತ ಮನಸ್ಸಿನಿಂದ ಭಗವದುಪಾಸನೆಯನ್ನು ಮಾಡಿ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದಬಹುದು ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾದವರು. ಅಂತಹ ಲಕ್ಷ್ಮೀದೇವಿಗೂ ತನ್ನ ಕಟಾಕ್ಷದಿಂದ ಅನುಗ್ರಹ ಮಾಡುವವನು ಭಗವಂತ ಅಂತ ಶ್ರೀಮದಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಹಾಗಾಗಿ ರಾಮನ ಉಪಾಸನೆ ಹಾಗೂ ಮಹಾಲಕ್ಷ್ಮೀ ದೇವಿಯ ಉಪಾಸನೆ ಎರಡನ್ನೂ ಮಾಡಿ, ಸೀತೆಯ ಉಪಾಸನೆಯನ್ನು ಮಾಡಿ ನಾವು ಕ್ರೋಧವನ್ನು ಗೆಲ್ಲಬೇಕು. ಅದಕ್ಕಾಗಿಯೂ ಪರಮಾತ್ಮನನ್ನು ಜಿತಕ್ರೋಧ ಅಂತ ವಾಲ್ಮೀಕಿಗಳು ಕರೆದದ್ದು. ಯಾಕೆಂದರೆ ಜಿತಕ್ರೋಧ ಅಂದರೆ ಇವನ ಹೆಂಡತಿ ಸೀತೆ ಅವಳು ಜಿತಕ್ರೋಧಳಾಗಿದ್ದಾಳೆ ಅಂತ. ನಿಜವಾಗಿ ಎಷ್ಟು ಸಿಟ್ಟು ಮಾಡಬೇಕಾಗಿತ್ತು ಸೀತೆ. ಗಂಡನ ಮೇಲೂ ಸಿಟ್ಟು ಮಾಡಬೇಕಾಗಿತ್ತು, ಮಾವನ ಮೇಲೆ ಮಾಡಬೇಕಾಗಿತ್ತು, ಅತ್ತೆಯ ಮೇಲೆ ಮಾಡಬೇಕಾಗಿತ್ತು, ಎಲ್ಲಕ್ಕೂ ಹೆಚ್ಚಾಗಿ ಕೈಕೇಯಿ ಮೇಲೆ ಒಂದೇ ಒಂದು ಮಾತಾಡಿಲ್ಲ. ಮೂಲ ರೂಪದಲ್ಲಿ ಅವಳು ಜಿತಕ್ರೋಧಳು, ಅವಳ ಸ್ತೋತ್ರ ಮಾಡಿದರೆ ಕ್ರೋಧವನ್ನು ಗೆಲ್ಲಬಹುದು ಅಂತ ವೇದಾದಿಗಳಲ್ಲಿ ಹೇಳಿದ್ದಾರೆ ಎನ್ನುವುದು ಒಂದು. ಅವತಾರದಲ್ಲಿ ಅವಳು ತೋರಿಸಿದ ರೀತಿ ನೋಡಿದರೆ ಎಂತಹ ಜಿತಕ್ರೋಧಳು. ಏನು ಒಂದು ಸಣ್ಣ ಅಪೇಕ್ಷೆಯನ್ನು ಪೂರ್ಣ ಮಾಡದೇ ಇದ್ದರೆ ಸಿಟ್ಟು ಬರುತ್ತೆ. ನಿನ್ನೆ ಕೇಳಿದಿರಿ ಸತ್ಯವರರ ಪಾದಕ ಸ್ತೋತ್ರದಲ್ಲಿ ಹೇಗೆ ತಾರುಣ್ಯದಲ್ಲಿ ಸಿಟ್ಟು ಬರುತ್ತೆ ಅಂತ. ಅಂತಹ ನವ ತಾರುಣ್ಯ ಅದೇ ಮದುವೆಯಾಗಿದೆ. ಯಾವ ಅರಮನೆ, ಯಾವ ರಾಜ್ಯ, ಯೌವರಾಜ್ಯ, ಚಕ್ರಾಧಿಪತ್ಯ ಇದನ್ನೆಲ್ಲ ತೋರಿಸಿ ಮದುವೆ ಮಾಡಿ ಇದ್ದಕ್ಕಿದ್ದ ಹಾಗೆ ಅರಣ್ಯಕ್ಕೆ ಕರೆದುಕೊಂಡು ಹೋಗೋದಾದರೆ ಜಗಳ ಆಡಬಹುದಾಗಿತ್ತು, ಸಿಟ್ಟು ಮಾಡಬಹುದಾಗಿತ್ತು, ಸಿಟ್ಟು ಮಾಡಿಕೊಂಡು ಹೋಗ್ಬೋದಾಗಿತ್ತು. ಜಿತಕ್ರೋಧಳಾಗಿದ್ದಾಳೆ. ಯಾವ ಕ್ರೋಧ ಇಲ್ಲ. ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಮುಖದ ಮೇಲೆ ಕಣ್ಣಿನ ಮೇಲೆ ರೇಖೆಯೂ ಒಂದು ರಾಮನಿಗೂ ವ್ಯತ್ಯಾಸ ಆಗಿಲ್ಲ, ಸೀತೆಗೂ ವ್ಯತ್ಯಾಸ ಆಗಿಲ್ಲ. ಅದೇ ಆನಂದ, ಅದೇ ಉತ್ಸಾಹ, ಅದೇ ತಾಳ್ಮೆ, ಅದೇ ಸಂಯಮ, ಅದೇ ತರಹದ ಪಾತಿವ್ರತ್ಯ, ಅದೇ ಭಕ್ತಿ, ಅದೇ ನಿಷ್ಠೆ, ಅದೇ ಉತ್ಸಾಹ. ಇದನ್ನು ಅವಳು ತೋರಿಸಿ ಜಿತಕ್ರೋಧಳಾಗಿ ಮೆರೆದಿದ್ದಾಳೆ. ಅಂತಹ ಸೀತಾಮಾತೆಯನ್ನು ಶ್ರೀರಾಮಚಂದ್ರನನ್ನು ಉಪಾಸನೆ ಮಾಡಿದರೆ ನಾವು ಕ್ರೋಧವನ್ನು ಗೆಲ್ಲಬಹುದು ಅಂತ ರಾಮಾಯಣ ನಮಗೆ ತಿಳಿಸಿಕೊಡ್ತಾ ಇದೆ. ಜಿತಕ್ರೋಧರು ಭೀಮಸೇನ ದೇವರು ಕಥೆ ಕೇಳಿದರೆ ನಿನ್ನೆ. ಕ್ರೋಧವಶ ಅಂತ ಹೆಸರಿನ ಅನೇಕ ದೈತ್ಯರು, ಆ ಕ್ರೋಧವಶ ಎಂಬ ಅತೀ ದುಷ್ಟರಾದ ಅವಧ್ಯರಾದ ದೈತ್ಯರನ್ನು ಸಂಹಾರ ಮಾಡಿ ಅವರೆಲ್ಲರನ್ನ ಗೆದ್ದವರು ಭೀಮಸೇನ ದೇವರು. ಜಿತಕ್ರೋಧರು, ಜಿತಕ್ರೋಧಳು ಸೀತೆ, ಜಿತಕ್ರೋಧರು ಭೀಮಸೇನ ದೇವರು. ಇವರಿಬ್ಬರನ್ನೂ ತನ್ನ ಮಡದಿಯನ್ನಾಗಿ ಸೀತೆಯನ್ನು, ಮಗನನ್ನಾಗಿ ಭೀಮನನ್ನು, ವಾಯುದೇವರನ್ನು ಪಡೆದವನು ಶ್ರೀರಾಮಚಂದ್ರ. ಆದ್ದರಿಂದ ಅವನು ಜಿತಕ್ರೋಧ. ಜಿತಕ್ರೋಧ ಅಸ್ತಿ ಅಸ್ಯ ಇತಿ ಜಿತಕ್ರೋಧ, ಜಿತಕ್ರೋಧ ಅಸ್ಯ ಅಸ್ತಿ ಇತಿ ಜಿತಕ್ರೋಧ. ಹೆಂಡತಿಯಾಗಿ ಜಿತಕ್ರೋಧಳಿದ್ದಾಳೆ, ಮಗನಾಗಿ ವಾಯು ಇದ್ದಾನೆ ಅನ್ನುವುದಕ್ಕಾಗಿ ಜಿತಕ್ರೋಧ ಪರಮಾತ್ಮ ಎಂಬುದಾಗಿ ನಾವು ಚಿಂತನೆ ಮಾಡಿದರೆ ಆ ಕ್ರೋಧವನ್ನು ಗೆಲ್ಲುವ ಶಕ್ತಿಯನ್ನು ಭಗವಂತ ನಮಗೆ ಕೊಡ್ತಾನೆ. ಇನ್ನು ಕ್ರೋಧದ ದೇವತೆ, ಅದಕ್ಕೆ ಅಭಿಮಾನಿ ದೇವತೆ, ಪರಮಾತ್ಮನ ಕ್ರೋಧದಿಂದಲೇ ಹುಟ್ಟಿದವರು ರುದ್ರದೇವರು. ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ ಅಂತ ಮಹಾಭಾರತ ಹೇಳುವಂತಹ ಮಾತು. ಪರಮಾತ್ಮನ ಪ್ರಸಾದದಿಂದ ಬ್ರಹ್ಮದೇವರ ಸೃಷ್ಟಿ, ಪ್ರಸನ್ನತೆಯಿಂದ ಪರಮಾತ್ಮನ ಕ್ರೋಧದಿಂದ ರುದ್ರದೇವರ ಉತ್ಪತ್ತಿ ಅಂತ. ಆ ತರಹದ ಕ್ರೋಧದಿಂದ ಹುಟ್ಟಿದ ರುದ್ರದೇವರು ಅವರು ಕ್ರೋಧರು, ಜಿತಕ್ರೋಧ. ರಾವಣನ ಸಂಹಾರವನ್ನು ಮಾಡುತ್ತಾನೆ ಶ್ರೀರಾಮಚಂದ್ರ. ರಾವಣನ ಸಂಹಾರ ಮಾಡಿದರೆ ನನ್ನ
ಪ್ರೀತಿಗಾಗಿ ತಪಸ್ಸು ಮಾಡಿ ನನ್ನಿಂದ ವರ ಪಡೆದವನು ರಾವಣ. ಅಂತಹ ರಾವಣನನ್ನು ನೀನು ಸಂಹಾರ ಮಾಡಿದ್ದು ಏಕೆ ಅಂತ ರುದ್ರದೇವರು ರಾಮದೇವರ ಜೊತೆಗೆ ಯುದ್ಧವನ್ನು ಆಡುವುದಕ್ಕೆ ಬಂದರೆ ಶ್ರೀರಾಮಚಂದ್ರ ರುದ್ರದೇವರನ್ನು ಗೆದ್ದಿದ್ದಾನೆ ಎನ್ನುವುದನ್ನು ರಾಮಾಯಣದ ಕೊನೆಯಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಜಿತಕ್ರೋಧ ಅಂದರೆ ರುದ್ರದೇವರನ್ನು, ಕ್ರೋಧಕ್ಕೆ ಅಭಿಮಾನಿ ದೇವತೆಗಳವರು, ಅವರನ್ನೇ ಗೆದ್ದವ ಶ್ರೀರಾಮಚಂದ್ರ. ಆ ರೀತಿಯಾಗಿ ಭಗವಂತನ ಚಿಂತನವನ್ನು ಮಾಡಿದರೆ ರಾಮನ ಅನುಗ್ರಹ, ಸೀತೆಯ ಅನುಗ್ರಹ, ವಾಯುದೇವರ ಅನುಗ್ರಹ, ಆ ರುದ್ರದೇವರ ಅನುಗ್ರಹವೂ ನಮ್ಮ ಮೇಲೆ ಆದರೆ ಕ್ರೋಧವನ್ನು ನಾವು ಸುಲಭವಾಗಿ ಗೆದ್ದು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ ಇದೆ ಎನ್ನುವ ದೃಷ್ಟಿಯಲ್ಲಿ ಜಿತಕ್ರೋಧ ಎಂಬುದಾಗಿ ಹೇಳಿದ್ದಾರೆ. ಸರಿ, ಈ ಕ್ರೋಧವನ್ನು ಉಪಾಸನೆಯ ಮೂಲಕ ಗೆಲ್ಲುವುದು ಸರಿ. ಪ್ರಯತ್ನ ಹೇಗೆ ಮಾಡಬಹುದು ಅಂತ, ಕ್ರೋಧವನ್ನು ಗೆಲ್ಲುವುದಕ್ಕೆ ಏನು ಪ್ರಯತ್ನ ಮಾಡಬಹುದು ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದು ಮೊದಲು, ಕಾಮಯೇಷ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಕ್ರೋಧಕ್ಕೂ ಮೂಲ ಕಾರಣ ಕಾಮ. ನಮ್ಮ ಅಪೇಕ್ಷೆಗಳನ್ನು ಬಹಳಷ್ಟು ನಾವು ಮಾಡಿದಾಗ, ಆ ಅಪೇಕ್ಷೆಗಳು ಈಡೇರದೇ ಇದ್ದಾಗ ಕ್ರೋಧ ಬರುತ್ತೆ. ನಮ್ಮ ಅಪೇಕ್ಷೆಗಳನ್ನೇ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕು, ಕ್ರೋಧವನ್ನು ಗೆಲ್ಲಬೇಕು. ಸಂತಾಪ ಆಗಬಾರದು, BP ಬರಬಾರದು, ಶುಗರ್ ಬರಬಾರದು. ನೆಮ್ಮದಿಯಿಂದ ಮನಸ್ಸಿದ್ರೆ ಇವುಗಳು ಬರೋದಿಲ್ಲ. ಹಾಗಾದರೆ ಏನು ಮಾಡಬೇಕು ಅಂತ, ಅದಕ್ಕೆ ನಮ್ಮ ಕಾಮವನ್ನೇ ಕಡಿಮೆ ಮಾಡಿಕೊಳ್ಳಬೇಕು, ಅಪೇಕ್ಷೆಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು. ಏನೋ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿರ್ತಾನೆ ಹೀಗಾಗಲೇಬೇಕು ಅಂತ, ಅದಾಗದೇ ಇದ್ದರೆ ಕ್ರೋಧ ಆಗ್ತದೆ. ಹೇಳಿ, ನನಗಿಂಥ ಪದಾರ್ಥ ಬೇಕು, ಇಂಥ ತಿಂಡಿ ಇವತ್ತು ಸಾಯಂಕಾಲ ಮಾಡಿಕೊಡಬೇಕು ಅಂತ ಕೇಳಿ, ತಪ್ಪೇನಲ್ಲ. ಆಗಲೇಬೇಕು ಅಂತೂ ಹೇಳಿ, ಎಲ್ಲರೂ ಕೇಳಿಸ್ಕೋಬೇಡಿ, ಹೇಳೋರಷ್ಟೇ ಕೇಳಿಸ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದರೆ ಬಿಡಲಿ ಅಂತೂ ಒಂದು ಮನಸ್ಸಿನೊಳಗೆ ಬರಲಿ, ಅದನ್ನು ಬಾಯಿಂದ ಅನ್ಬೇಡ್ರಿ, ಆಮೇಲೆ ಉಪವಾಸ ಕೊಡ್ತೀರಿ. ಬಾಯಿಂದ ಅಂತ ತೋರಿಸ್ಬೇಡ್ರಿ, ಮನಸ್ಸಿನೊಳಗೆ ಅದಿರಲಿ ಒಂದು ಕಡೆಗೆ. ಅಕಸ್ಮಾತ್ ಮಾಡಲಿಕ್ಕಾಗಲಿಲ್ಲ, ಇಲ್ಲ ಒಳ್ಳೆ ಚಲೋ ಉಪ್ಪಿಟ್ಟು ಮಾಡಿ ಹಾಕು ಅಂತ ಹೇಳ್ರಿ. ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಅವಲಕ್ಕಿ ಹಚ್ಕೊಂಡು ತಿಂದ್ರೆ ಆಯಿತು ಅಂತ ಮನಸ್ಸಿನಲ್ಲಿ ಇರಲಿ. ಉಪ್ಪಿಟ್ಟು ಮಾಡದೇ ಇದ್ದರೂ ಸಿಟ್ಟು ಬರೋದಿಲ್ಲ ನಮಗೆ, ಆದರೆ ಉಪ್ಪಿಟ್ಟೇ ಆಗಬೇಕು. ಇಲ್ಲ ಅಂದರೆ ನೋಡಿಬಿಡ್ತೇನೆ ಅಂತಿದ್ರೆ ಆ ಉಪ್ಪಿಟ್ಟು ಒಲಿ ಮೇಲೆ ಎಷ್ಟು ಬಿಸಿ ಆಗ್ತದೋ ಬಿಡ್ತದೋ ನಿಮ್ಮ ತಲೆ ಬಿಸಿ ಆಗ್ತದೆ. ಹಾಗಾದರೆ ಕಾಮ ಏಷ ಕ್ರೋಧ ಏಷಃ, ಕಾಮವನ್ನು ಕಡಿಮೆ ಮಾಡಿಕೊಂಡ್ರೆ ಕ್ರೋಧ ಕಡಿಮೆಯಾಗತ್ತೆ. ಇದು ಮೊದಲನೇ ಉಪಾಯ. ಎರಡನೇದಾಗಿ, ನಾನು ಸ್ವತಂತ್ರ ಅನ್ನುವುದನ್ನು ಮೊದಲು ತಲೆಯಿಂದ ತೆಗೆದು ಹಾಕಬೇಕು. ದೇವರು ಸ್ವತಂತ್ರ, ನಾನು ಪರತಂತ್ರ. ಈ ಒಂದು ಅನುಸಂಧಾನ ಇದ್ದರೆ ಹರಿಚಿತ್ತ ಸತ್ಯಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ನನ್ನ ಇಚ್ಛೆಗೆ ಬಂದಂತ ನಡೆದರೆ ಅದು ಬಹಳ ದೊಡ್ಡ ಭಾಗ್ಯ ಅಷ್ಟೇ. ನಡೆಯಲೇಬೇಕು ಅನ್ನುವ ಆಗ್ರಹ ಏನಿಲ್ಲ. ಭಗವಂತನ ಇಚ್ಛೆಯಂತೆ ನಡೆಯೋದು, ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ, ನಾವು ಆರೋಗ್ಯದಿಂದ ಇರೋದಕ್ಕೆ, ಒಳ್ಳೆಯ ಕೆಲಸ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ಮಾಡೋ ಪ್ರಯತ್ನ ಮಾಡೋದು. ಆಗದೇ ಇದ್ದಾಗ ಅದನ್ನು ಸಹನೆ ಮಾಡಿಕೊಳ್ಳುವ ಒಂದು ಮನಸ್ಥಿತಿಯನ್ನು ಮೊದಲಿಗೆ ಸಿದ್ಧ ಮಾಡಿಕೊಂಡಿದ್ದರೆ ಕ್ರೋಧ ಬರೋದಿಲ್ಲ ಅನ್ನುವ ದೃಷ್ಟಿಯಲ್ಲಿ ಇವನು ಆ ಭಗವಂತನ ಸ್ವಾತಂತ್ರ್ಯದ ಚಿಂತನವನ್ನು ಮಾಡಬೇಕು. BP ಹೋಗಬೇಕು, ಅದಕ್ಕೇನು ಮಾಡಬೇಕು? BP ಅನುಸಂಧಾನವನ್ನೇ ಮಾಡಬೇಕು. B ಭಗವಂತನೇ, P ಪರಮ ಸ್ವತಂತ್ರ ಅಂತ ಚಿಂತನೆ ಮಾಡಿದರೆ ನಮ್ಮ BP ಕಡಿಮೆ ಆಗುತ್ತೆ. ನನ್ನ ಇಚ್ಛೆಗೆ ಬಂದ ಹಾಗೆ ಆಗಬೇಕು ಅಂದರೆ ಅದು ರೈಸ್ ಆಗ್ತದೆ. ಭಗವಂತನೇ ಪರಮ ಅಂತ ತಿಳಿದುಕೊಂಡ್ರೆ BP ತಾನಾಗೇ ಪೂರ್ಣ ಡೌನ್ ಆಗೋದಿಲ್ಲ, ಎಷ್ಟು ಬೇಕಷ್ಟು ಇರ್ತದೆ. ಹಾಗಾಗಿ ಈ ದೃಷ್ಟಿಯಲ್ಲಿ ಮನುಷ್ಯ ದೇವರ ಸ್ವಾತಂತ್ರ್ಯದ ಚಿಂತನವನ್ನು ಮಾಡುವ ಮೂಲಕ ತನ್ನ ಅಪೇಕ್ಷೆಗಳನ್ನೇ ಹದವಾಗಿ ಎಷ್ಟು ಅವಶ್ಯಕವೋ ಅಷ್ಟನ್ನೇ ಮಾಡಿ ಅತಿಯಾದ ದುರಾಗ್ರಹವನ್ನು ಇಟ್ಟುಕೊಳ್ಳದೇ ಇರೋ ಮೂಲಕ ಅವುಗಳನ್ನು ಗೆಲ್ಲಬಹುದು. ಕೆಲವು ತಪ್ಪುಗಳನ್ನು ಕೆಲವರು ಮಾಡಿದಾಗ ಸಿಟ್ಟು ಬರ್ತದೆ.
ಏನು ಹೀಗೆ ಮಾಡಿಬಿಟ್ನಲ್ಲ ಅಂತ. ಆಗ ಇದೇ ತರಹದ ತಪ್ಪುಗಳನ್ನು ನಾನೂ ಮಾಡಿರಬಹುದಾ ಅನ್ನುವುದನ್ನು ಸ್ವಲ್ಪ ನೆನಪಿಸಿಕೊಳ್ಬೇಕು. ಅದಕ್ಕೊಂಚೂರು ಟೈಮ್ ತಗೊಳ್ಬೇಕು. ಅದಕ್ಕೇನು ಮಾಡಬೇಕು ಅಂದರೆ ಆ ಸಿಟ್ಟನ್ನು ಹತೋಟಿಯಲ್ಲಿ ತರೋದಕ್ಕೆ ಒಂದು 2 ಕ್ಷಣ ಸುಮ್ಮನೆ ಇರಬೇಕು. ಸಿಟ್ಟು ಬಂದ ಕ್ಷಣಕ್ಕೆ ಆ್ಯಕ್ಷನ್ ತಗೊಳ್ಬಾರ್ದು. ಸ್ವಲ್ಪ ಹಿಟ್ಟು ಬಂದ ಕೂಡಲೇ ಆ್ಯಕ್ಷನ್ ತೊಗೊಳ್ತೀರೇನು, ಬಾಯಿಗೆ ಹಾಕೋತೀರಿ? ಅದನ್ನು ಚೆಂದಾಗಿ ನೀರು ಹಾಕಿ ಅಥವಾ ಕಲಿಸಿ ಅದನ್ನು ಎಣ್ಣೆ ಹಾಕಿ ಏನೇನೋ ಮಾಡ್ತೀರಿ. ನನಗೇನು ಅಡುಗೆ ಮಾಡಿ ಗೊತ್ತಿಲ್ಲ. ಅದನ್ನು ಅಷ್ಟೆಲ್ಲ ಮಾಡಿ ಆಮೇಲೆ ನಿಧಾನವಾಗಿ ತಾನೇ ಹಿಟ್ಟು ಹೊಟ್ಟಿಗೆ ಹೋಗ್ತದೆ. ಬಂದು ಹಿಟ್ಟು ಹೊಟ್ಟಿಗೆ ಹೋಗ್ಲಿಕ್ಕೆ ಹೆಂಗೆ ಟೈಮ್ ತೊಗೋತೀರಿ, ಬಂದು ಕೂಡಲೇ ಬಾಯಿ ಒಳಗೆ ಹಿಟ್ಟು ಹಾಕೊಳ್ಳೋದಿಲ್ಲ. ಸಿಟ್ಟು ಬಂದರೂ ಹಾಗೆ ಒಮ್ಮೆ ಹಾಕೋಬೇಡ್ರಿ, ಸ್ವಲ್ಪ ಹೊತ್ತು ಕಾಯಿರಿ. ಅಷ್ಟರೊಳಗೆ ಸಿಟ್ಟು ಹೋಗೇ ಬಿಡ್ತದೆ. ಈ ತರಹದ ತಪ್ಪು ನನ್ನಿಂದಲೂ ನಡೆದಿತ್ತೆ. ನಡೆದಾಗ ಯಾವ ಕಾರಣದಿಂದ ನಾನು ಆ ತಪ್ಪು ಮಾಡುವ ಅನಿವಾರ್ಯತೆ ನನಗೆ ಬಂದಿತ್ತು, ಯಾಕೆ ನಾನು ತಪ್ಪು ಮಾಡಿದೆ? ಇದೇ ತರಹದ ತಪ್ಪೇ ನಾನು ಮಾಡಿದ್ದೆ. ಯಾವುದೋ ಒಂದು ಪದಾರ್ಥ ತೊಗೊಂಡ, ಗ್ಲಾಸು ಯಾರೋ ಒಡೆದ, ಸಿಟ್ಟು ಬಂತು. ನಾನು ಸಣ್ಣವಿದ್ದಾಗ ಬಹಳಷ್ಟು ಒಡೆದಿದ್ದೆ. ಹಾಗಾದರೆ ಇದರರ್ಥ ಒಡೆಯುವವರಿಗೆ ಪರ್ಮಿಷನ್ ಅಲ್ಲ, ಅವನಿಗೆ ತಿದ್ದಿ ಹೇಳುವುದು ಬೇರೆ. ಆದರೆ ಬಹಳಷ್ಟು ಸಿಟ್ಟು ಮಾಡುವುದು ಅಪಾಯಕಾರಿಯಾದದ್ದು. ಒಬ್ಬ ಪುಟ್ಟ ಹುಡುಗ ಕಾರ ಮೇಲೆ ಏನೋ ಗೀಚ್ತಾ ಇದ್ನಂತ. ಏನೋ ಕಾರ ಮೇಲೆ ಗೀಚ್ತಾ ಇದ್ದಾನೆ ಅಂತ ಹೇಳಿ ಅಟ್ಟದ ಮೇಲಿರುವಂತಹ ಅಪ್ಪನಿಗೆ ಬಹಳ ಸಿಟ್ಟು ಬಂತು. ಕೆಳಗೆ ಹೊಸ ಕಾರು 1 ದಿವಸ 2 ದಿವಸ ಆಗಿದೆ ತಂದು, ಏನು 1 ಕೋಟಿ 2 ಕೋಟಿ 3 ಕೋಟಿ ಹಾಕಿ ಭಾರೀ ಕಾರು ಅಂತ ತೊಗೊಂಡು ಬಂದಾನೆ. ಇವನೇನೋ ತೊಗೊಂಡು ಅದನ್ನು ಗೀಚ್ತಾ ಇದ್ದಾನೆ. ಸಿಟ್ಟು ಬಂದು ಜೋರಾಗಿ ಹೊಡೆದು ಬಿಟ್ಟ, ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ. ಅದೇನು ಕೈ ಫ್ರ್ಯಾಕ್ಚರ್ ಆಗೋವಷ್ಟು ಜೋರಾಗಿ ಹೊಡೆದ. ಓ ಅಂತ ಅಳ್ತಾ ಇದೆ ಮಗು. ಮತ್ತು ಮಗನೇ ಇದ್ದಾನೆ ಅನ್ನೋದಕ್ಕೋಸ್ಕರ ಅಡ್ಮಿಟ್ ಮಾಡಿದ, ಎಲ್ಲ ಆಯಿತು, ಪ್ಲಾಸ್ಟರ್ ಹಾಕಿದರು. ಏನು ಬರಿತಾ ಇದ್ದಾನೆ, ಏನಾದರೂ ಗೀಚಾನೆ ಅಂತ ನೋಡ್ಲಿಕ್ಕೆ ಹೋದರೆ ಅವರ ತಂದೆ ಹೆಸರು ಬರೆದು ನಿನ್ನ ಮೇಲೆ ನಾನು ಭಾಳ ಪ್ರೀತಿ ಮಾಡ್ತೇನೆ ಅಂತ ಬರೆದಿದ್ದ ಅವನು ಪಾಪ. ಅದನ್ನು ನೋಡಿದರೆ ಅವನಿಗೆ ಕಣ್ಣೀರು ಬಂದು ಹೋಯ್ತು. ಎಂಥ ಕೆಲಸ ಮಾಡಿದೆ ನಾನು, ನನ್ನ ಮೇಲೆ ಇಷ್ಟು ಪ್ರೀತಿ ಮಾಡ್ತದೆ ಮಗು, ನಾನು ಹೋಗಿ ಹೊಡೆದು ಬಿಟ್ಟನೆಲ್ಲ ಅವನಂತ. ಏನು ಮಾಡೋದು, ಕೈ ಮುರಿದು ಹೋಗಿತ್ತು. ಹಾಗಾದರೆ 1-2 ನಿಮಿಷ, ಕಾರು ದೊಡ್ಡದ, ಮಗ ದೊಡ್ಡವನ? ಕಾರೂ ಅಲ್ಲ, ಕಾರಿನ ಬಣ್ಣ ದೊಡ್ಡದ, ಮಗ ದೊಡ್ಡವನ? ಇದನ್ನು ಆಲೋಚನೆ ಮಾಡುವುದಕ್ಕೆ ಸಮಯ ಬೇಕು. ಆ ಸಮಯ ತೆಗೆದುಕೊಂಡ್ರೆ ಸಿಟ್ಟನ್ನು ಗೆಲ್ಲಬಹುದು. ಆ ದೃಷ್ಟಿಯಲ್ಲಿ ಸಮಯ ಹೇಗೆ 1 2 3 4 ಅಂತ ಎಣಿಸ್ತಾ ಅದೊಂದು ಸಂಕಲ್ಪ. ಸಿಟ್ಟು ಬಂದ ಮೇಲೆ 10 ಎಣಿಸಿ ಆಮೇಲೆ ಆ್ಯಕ್ಷನ್ ತಗೊಳ್ಳೋದು ಅಂತ ಇಟ್ಕೊಂಡ್ಬಿಡಿ. ಜಿತಕ್ರೋಧ, ಕ್ರೋಧ ಗೆದ್ದ ಹಾಗೆ. ಆ 10 ಎಣಿಸುವುದರೊಳಗೆ ನಿಮ್ಮ ಆಲೋಚನೆಗಳೆಲ್ಲ ಬರ್ತಾ ಹೋಗ್ತವೆ. ಏನೇನೋ ಎಣಿಸ್ಬೇಡ್ರಿ. 10 ಅಂದರೆ ನೀವೇನೇನೋ ಯಾವುದೋ ಕತ್ತಿ ನಾಯಿ ಎಣಿಸ್ಬೇಡ್ರಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಘವ, ಕೃಷ್ಣ, ಬುದ್ಧ, ಕಲ್ಕಿ, ಆ ಭಗವಂತನ ದಶಾವತಾರ ಎಣಿಸಿದರೆ ಈ ಕಡೆಗೆ ಅನುಗ್ರಹದ ಧಾರೆಯೂ ಬರ್ತದೆ, ಜೊತೆಗೆ ಆಲೋಚನೆಗೆ ಅವಕಾಶವೂ ಸಿಗತ್ತೆ. ಚಿಂತನವನ್ನು ಮಾಡಿ ಅಪರಾಧಕ್ಕೆ ತಕ್ಕಂತೆ ಸರಿಯಾದ ಪ್ರತಿಕ್ರಿಯೆಯನ್ನು ಮಾತ್ರ ಮಾಡುವುದು ಸಾಧ್ಯವಾಗತ್ತೆ, ಅತಿರೇಕ ಆಗೋದಿಲ್ಲ. ಈ ದೃಷ್ಟಿಯಲ್ಲಿ ಮನುಷ್ಯ ಸಮಯ ತೆಗೆದುಕೊಂಡು ಜಿತಕ್ರೋಧನಾಗಬಹುದು. ಭಗವಂತನ ಪಾರಮ್ಯವನ್ನು ಸ್ಮರಿಸಿ ಜಿತಕ್ರೋಧನಾಗಬಹುದು. ಸ್ವಾಪರಾಧದ ಚಿಂತನವನ್ನು ಮಾಡಿ ಜಿತಕ್ರೋಧನಾಗಬಹುದು. ಈ ಎಲ್ಲ ದೃಷ್ಟಿಯ ಮತ್ತು ಅದರಿಂದಾಗುವ ಅನರ್ಥವನ್ನು ತಿಳಿದು ಜಿತಕ್ರೋಧನಾಗಬೇಕು. ಕೆಲವೊಮ್ಮೆ ಸಿಟ್ಟು ವ್ಯರ್ಥ, ಕೆಲವೊಮ್ಮೆ ಅನರ್ಥಕಾರಿ. ಅವುಗಳ ಬಗ್ಗೆಯೂ ಚಿಂತನೆ ಮಾಡಿ ಕ್ರೋಧವನ್ನು ಗೆಲ್ಲಬೇಕು. ಕಾಮವನ್ನು ಕಡಿಮೆ ಮಾಡಿಕೊಂಡು ಕ್ರೋಧವನ್ನು ಗೆಲ್ಲಬೇಕು. ಆದರೆ ಕ್ರೋಧವನ್ನು ಪೂರ್ಣವಾಗಿ ಕೊಲ್ಲಬಾರದು, ಅದನ್ನು ಇಟ್ಟುಕೊಳ್ಳಬೇಕು. ಅದನ್ನು ನಿನ್ನೆ ಯಾರೋ ಉಪನ್ಯಾಸಕಾರರು ಹೇಳಿದರು. ಹಾವು ಪೂರ್ಣವಾಗಿ ತನ್ನ ಕ್ರೋಧವನ್ನೇ ಬಿಟ್ಟರೆ ಎಲ್ಲರೂ ಅದನ್ನು ತುಳಿದು ಹೊಡೆದು ಬಡದು ಅದಕ್ಕೆ ಪೀಡೆ ಕೊಡೋದಕ್ಕೆ ಪ್ರಾರಂಭ ಮಾಡಿದರು ಅಂತ. ಆ ರೀತಿ ಪೂರ್ಣವಾಗಿ ಕ್ರೋಧವನ್ನು ಬಿಟ್ಟಿರೋದಲ್ಲ, ಕ್ರೋಧವನ್ನು ಇಟ್ಟುಕೊಂಡು ಅದನ್ನು ಗೆದ್ದು ವಶದಲ್ಲಿಟ್ಟುಕೊಂಡು ಬೇಕಾದಾಗ ಅದನ್ನು ಉಪಯೋಗಿಸಬೇಕು ಅನ್ನುವ ಅರ್ಥದಲ್ಲಿ ಜಿತಕ್ರೋಧನಾಗಬೇಕು ಅನ್ನುವ ಸಂದೇಶವನ್ನು ವಾಲ್ಮೀಕಿ ರಾಮಾಯಣ ನಮಗೆ ನೀಡ್ತಾ ಇದೆ. ಸಾನುಕ್ರೋಶಃ ಜಿತಕ್ರೋಧ. ಬ್ರಾಹ್ಮಣ ಪ್ರತಿಪೂಜಕ ಎಂಬುದಾಗಿ ಶ್ರೀರಾಮಚಂದ್ರನ
ಅದ್ಭುತವಾದ ಗುಣವನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ರಾಮನ, ಸೀತೆಯ, ಮುಖ್ಯ ಪ್ರಾಣದೇವರ, ಮಹಾರುದ್ರದೇವರ, ಎಲ್ಲ ಋಷಿ ಮುನಿಗಳ ವಿಶೇಷವಾದಂತಹ ಅನುಗ್ರಹದಿಂದ ಕ್ರೋಧವನ್ನು ಗೆಲ್ಲುವಂತಹ ಪ್ರಯತ್ನ ಮಾಡಬೇಕು. ನಮ್ಮ ಪೀಠ ಪರಂಪರೆಯಲ್ಲಿ ಬಂದ ಮಹಾನುಭಾವರು ಶ್ರೀಮತ್ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಶ್ರೀಮಠದ ಸಂಪತ್ತನ್ನು ದೋಚಿಕೊಂಡು ಹೋಗಬೇಕು ಅಂತ ಸುಮಾರು 300 ಜನ ಕಳ್ಳರು ಗುದ್ದಂಟಿ ಎನ್ನುವಂತಹ ಗ್ರಾಮ, ಅವರೆಲ್ಲ ಆ ಚಿಕ್ಕ ಹಳ್ಳಿ ಯಜಮಾನನ ಮನೆ, ಸಣ್ಣ ಮನೆ, ರಾಮದೇವರ ಪೆಟ್ಟಿಗೆ ಸ್ವಾಮಿಗಳಿಗೆ ಮಾತ್ರ ಅವಕಾಶ ಇತ್ತು. ಉಳಿದವರೆಲ್ಲ ಬಯಲಲ್ಲೇ ಮಲಗಿಕೊಳ್ಳುವ ಅನಿವಾರ್ಯತೆ. ಜನ ಮಾತ್ರ ಅಲ್ಲ, ಆಸ್ತಿ ಅರ್ಥಾತ್ ಮಂಟಪ ಪದಾರ್ಥಗಳು, ಶ್ರೀಮಠದ ಸಂಪತ್ತೆಲ್ಲ ಬಯಲಲ್ಲಿದೆ. ಕಾವಲುಗಾರರು ಕಾಯ್ತಾ ಇದ್ದಾರೆ. ಆ 300 ಜನ ಕಳ್ಳರು ಒಂದೇ ಸಲ ಬಂದರು. ಕೈಯಲ್ಲಿ ಆಯುಧಗಳು, ಕೊಳ್ಳಿಗಳು, ಬೆಂಕಿಯ ಕೊಳ್ಳಿಗಳು, ಆಯುಧಗಳು, ನಾನಾ ರೀತಿಯ ಆಯುಧಗಳನ್ನು ತೆಗೆದುಕೊಂಡು ಬಂದು ಅದನ್ನು ದೋಚಿಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡಿದರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಮಾಡಿದ್ದು ಒಂದೇ ಕೆಲಸ, ತಮ್ಮ ಗುರುಗಳ ನಾಮಸ್ಮರಣೆ. ಶ್ರೀ ಸತ್ಯನಾಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಅಂತ 108 ಬಾರಿ ತಮ್ಮ ಗುರುಗಳ ನಾಮ ಸಂಕೀರ್ತನ ಮಾಡಿದ್ದಾರೆ. ಹೊರಗಿದ್ದವ್ರನ್ನೆಲ್ಲ ಹೊಡೆದರು. ಅವರ ಕೈಯಲ್ಲಿದ್ದ ಉಂಗುರ, ಏನೇನು ಸಾಮಾನುಗಳಿತ್ತು, ಬೆಳ್ಳಿ ಬಂಗಾರ ಕಸಗೊಂಡ್ರು, ಎಲ್ಲ ಮಾಡಿದರು. ಆ ರೀತಿ ಸತ್ಯನಾಥರು, ಇವರ ಗುರುಗಳು ಹಾಗೆ ತಮ್ಮ ಗುರುಗಳ ಆರಾಧನೆ ಮಾಡಿದರು. ಸತ್ಯನಿಧಿಗಳ ಆರಾಧನೆಯನ್ನು ಸತ್ಯನಾಥರು ಹೇಗೆ ಮಾಡಿದರು ಅಂದರೆ, ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಇರಬೇಕು ಅಂದರೆ ಏನೇನು ಪದಾರ್ಥಗಳು ಬೇಕೋ ಅದೆಲ್ಲವನ್ನು ದಾನ ಮಾಡಿದರು. ಮೇಲೆ ಬೆಳ್ಳಿ ಬಂಗಾರದ ಪಾತ್ರೆಗಳಿಂದ ಸಹಿತವಾಗಿ ಮನೆಯಲ್ಲಿ ಉಪಯೋಗಿಸುವ ಎಲ್ಲ ಪಾತ್ರೆಗಳು, ಎಲ್ಲ ಸಾಮಾನುಗಳು. ಹಾಗಾಗಿ ಎಲ್ಲರ ಕೈಯಲ್ಲಿಯೂ ಬೇಕಾದಷ್ಟು ಬಂಗಾರ ಬೆಳ್ಳಿ ಇತ್ತು, ಅದೆಲ್ಲ ಕಸಗೊಂಡ್ರು. ಕೊನೆಗಿನ್ನ ಸತ್ಯಾಭಿನವರನ್ನೇ ಹೊಡೆದು ಅವರ ಕೈಯಲ್ಲಿದ್ದ ದೇವರ ಪೆಟ್ಟಿಗೆಯನ್ನು ಕಸಗೋಬೇಕು ಅಂತ ಪ್ರಯತ್ನ. ಬಾಗಿಲ ಒಡೆದು ಒಳಗೆ ಬಂದರು. ಬಂದು ಕೇಳ್ತಾ ಇವರು ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೇನು ಭಯನೇ ಇಲ್ಲ, ಎಲ್ಲಿಯೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ಅಷ್ಟು ಧೈರ್ಯ, ಅಷ್ಟು ತಾಳ್ಮೆ. ಅವರು ತೆಲುಗು ಭಾಷೆಯಲ್ಲಿ ತೇ 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 ಅಂತ ಕೇಳ್ತಾ ಇದ್ದಾರೆ, ಕೊಡು ಕೊಡು ಅಂತ. ಅವ್ರಿಗೆ ಬಹಳ ಸಂತೋಷ ಆಯಿತು. ಯಾಕೆ ಸಂತೋಷ ಆಯಿತು ಅಂದರೆ, ಎಲ್ಲ ಪದಾರ್ಥಗಳು, ಪೆಟ್ಟಿಗೆ ಎಲ್ಲ ಎದುರಿಗೆ ಇದೆ. ಎದುರಿಗೆ ಇದ್ದಾಗ ಕೊಡು ಅಂತ ಕೇಳ್ತಾ ಇದ್ದಾರೆ. ಇದರ ಅರ್ಥ, ನಮ್ಮ ಗುರುಗಳ ನಾಮಸ್ಮರಣೆ ನಾನು ಮಾಡಿದ್ದಕ್ಕೆ ಇವರಿಗೆ ಕಣ್ಣೇ ಕಾಣಿಸ್ತಾ ಇಲ್ಲ, ಎದುರಿಗಿರೋ ವಸ್ತು ಕಾಣಿಸ್ತಾ ಇಲ್ಲ ಅನ್ನೋದು ಸತ್ಯಾಭಿನವರಿಗೆ ಗೊತ್ತಾಯ್ತು. ಆನಂದ ಆಯ್ತು ಅವರಿಗೆ. ಇದಕ್ಕಿಂತ ದೊಡ್ಡ ಅನುಗ್ರಹ ಗುರುಗಳು ಇನ್ನೇನು ಮಾಡಬೇಕು. ಇವರು ಹಾಗೇ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ ಆಯುಧಗಳಿಂದ. ಒಂದು ಹನಿ ರಕ್ತ ಬಂದಿಲ್ಲ, ಕೊಳ್ಳಿಯಿಂದ ಸುಟ್ಟರೆ ಒಂದು ಕೂದಲು ಸುಟ್ಟಿಲ್ಲ. ಈ ರೀತಿ ಗುರುಸ್ಮರಣೆಯನ್ನು ಗುರುಭಕ್ತಿಯಿಂದ ಮಾಡಿ ಆ ಕಳ್ಳರ ಭಯವನ್ನು ತಪ್ಪಿಸಿಕೊಂಡಿದ್ದಾರೆ. ಆ ಕಳ್ಳರೆಲ್ಲ ತಪ್ಪಿಸಿಕೊಂಡ್ರು. ಆದವಾನಿಯಲ್ಲಿ, ಇದು ಆಂಧ್ರ ಪ್ರದೇಶದ ಊರದು, ಹೀಗಾಗಿ ಆದವಾನಿಯಲ್ಲಿ ಕೇಶವ ಭೂಪಾಲ ಅಂತ, ಕೇಶವರಾಯ ಅಂತ ಇದ್ದ. ಅವನಿಗೆ ಈ ವಿಚಾರ ಗೊತ್ತಾಯಿತು. ಅವರೆಲ್ಲರ ಕೈಕಾಲ ಮುರಿದು ಹಾಕಿ, ಅವರದೇನು ನಿಮ್ಮದು ಕೆಲವರದನ್ನು ಕಸಿದುಕೊಂಡು ಹೋಗಿದ್ದಾರೆ ಸಣ್ಣ ಪುಟ್ಟ ಸಾಮಾನುಗಳನ್ನು, ಅವುಗಳನ್ನು ವಾಪಸ್ ಕೊಡಿಸ್ತೀವಿ. ಅವರಿಗೆ ಕೆಲವುದಂತೂ ಬುದ್ಧಿಭ್ರಮಣೆಯಾಗಿತ್ತು. ಭಾರಿ ಭಾರಿ ಬಂಗಾರದ ಕೊಡ, ಬಂಗಾರದ ಗಂಗಾಳ ಎಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಹಿತ್ತಾಳಿ ಪಾತ್ರೆಯನ್ನು ತೊಗೊಂಡು ಹೋಗಿದ್ದಾರೆ. ರೇಷ್ಮೆಯ ವಸ್ತ್ರಗಳನ್ನು ಬಿಟ್ಟು ಹೋಗಿದ್ದಾರೆ. ಯಾವುದೋ ಹರಕು ಒರೆಸೋ ವಸ್ತ್ರ, ಮಣ್ಣಿನ ಗಂಟು ತೊಗೊಂಡು ಹೋಗಿದ್ದಾರೆ. ಇದೆಲ್ಲ ಗುರುಗಳ ನಾಮಸ್ಮರಣೆ ಇವರು ಮಾಡಿದ್ದಕ್ಕೆ ಕಳ್ಳರಿಗೆ ಬುದ್ಧಿಭ್ರಮಣೆಯಾಗಿದೆ. ಆದರೂ ಅವರು ಮಾಡಿದ್ದಂತೂ ತಪ್ಪು ಅನ್ನೋದಕ್ಕೆ ಅವರಿಗೆ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಕೇಶವರಾಯ ಸ್ವಾಮಿಗಳಿಗೆ ತಿಳಿಸಿದರೆ, ಸ್ವಾಮಿಗಳು ಪತ್ರ ಬರೆದು ಕಳಿಸ್ತಾರೆ. ಅವರು ಕಳ್ಳತನ ಮಾಡಲಿಕ್ಕೆ ಬಂದದ್ದಕ್ಕೆ ನಮ್ಮ ಗುರುಗಳ ನಾಮಸ್ಮರಣೆಯ ಮಹಿಮೆ ನನಗೆ ಗೊತ್ತಾಯಿತು. ಅವರು ಯಾರಿಗೂ ಹೊಡೆಬೇಡ, ಅವರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ. ಇದು ಜಿತಕ್ರೋಧ. ಕ್ರೋಧವನ್ನು ಗೆಲ್ಲೋದು ಅಂದರೆ ಹೀಗೆ. ಅದನ್ನು ಹೇಗೆ ಪಾಸಿಟಿವ್ ಆಗಿ ತೆಗೆದುಕೊಳ್ಳೋದು ಅನ್ನೋದು ಹೀಗೆ. ಇದು ಜ್ಞಾನಿಗಳ ಲಕ್ಷಣ. ಆ ರೀತಿಯಲ್ಲಿ ಸಾನುಕ್ರೋಶ ಜಿತಕ್ರೋಧ.
ರಾಮ 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 ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ. ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಎಲ್ಲರೂ ಹಯಗ್ರೀವ ನಾಮಸ್ಮರಣವನ್ನು ವಿಶೇಷವಾಗಿ ಈ ಸಪ್ತರಾತ್ರೋತ್ಸವದಲ್ಲಿ ಮಾಡಬೇಕು, ಮುಂದೂ ಮಾಡ್ತಾ ಇರಬೇಕು. ಈಗ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಹಯಗ್ರೀವ ದೇವರ ಅನುಗ್ರಹವನ್ನು ಪಡೆಯಬೇಕು. ನಿಮಗೆಲ್ಲ ಅನ್ನುವುದಕ್ಕೆ ಅನುಕೂಲ ಆಗಲಿ ಅಂತ ಅದನ್ನು ರೆಕಾರ್ಡ್ ಮಾಡಿಯೂ ಕೂಡ ಬಿಟ್ಟಿದ್ದಾರೆ. ಯಾವಾಗಲೂ ಅದನ್ನು ಕೇಳ್ತಾ ಮನಸ್ಸಿನಲ್ಲಿ ನಾಮ ಸಂಕೀರ್ತನ ಮಾಡಿ ಉತ್ತಮವಾದ ಶುದ್ಧವಾದ ವಿದ್ಯೆಯನ್ನು ಜ್ಞಾನವನ್ನು ಎಲ್ಲರೂ ಪಡೆದು ಧನ್ಯರಾಗಬೇಕು. ಬೋಲೋ ಹಯಗ್ರೀವ ಭಗವಾನ ಕೀ.